ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಿರುವಂತಹ ರೇಖಿ ಫಸ್ಟ್ ಲೆವೆಲ್ನ 4 ದಿನದ ಶಿಬಿರದ ಮೊದಲನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ವಿಶೇಷ ವ್ಯಕ್ತಿಯಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಇದುವರೆಗೂ 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಪರಿವರ್ತನೆಯನ್ನ ಮಾಡಿರುವಂತಹ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ಸರ್ಕಾರಿ ಮತ್ತು ಸರ್ಕಾರೇತರ ಬಿರುದುಗಳನ್ನ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ಮೆಂಟರ್ ಆಗಿದ್ದಾರೆ, ಗೈಡ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ. ಮತ್ತೆ 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ನಿರೂಪಣೆ ಮತ್ತು ಉಪನ್ಯಾಸವನ್ನು ನೀಡಿರುವಂತಹ ಕರ್ನಾಟಕದ ಕನ್ನಡದ ಹೆಮ್ಮೆಯ ನಿರೂಪಕರು ಸಹ ಆಗಿದ್ದಾರೆ. ಅದೇ ರೀತಿಯಾಗಿ ನಿವೇದಿತಾ ಹೂಗಾರ್ ಅನ್ನುವಂತಹ ಟ್ರೈನರ್ಸ್ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮೂಲಕ ಇದುವರೆಗೂ ಸಮಾಜಮುಖಿ ಕಾರ್ಯಗಳನ್ನ, ಸೇವಾ ಕಾರ್ಯಕ್ರಮಗಳನ್ನ, ಆಧ್ಯಾತ್ಮಿಕ ಪ್ರವಚನಗಳನ್ನ, ಯೋಗ ಧ್ಯಾನ ಶಿಬಿರಗಳನ್ನ ಈ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಈ ಒಂದು ಶಿಬಿರ ಏನಿದೆ, ಉಚಿತ ಒಂದು 4 ದಿನಗಳ ರೇಖಿ ಫಸ್ಟ್ ಲೆವೆಲ್ ಶಿಬಿರ, ಇದು ಕೂಡ ಒಂದು ಟ್ರಸ್ಟ್ ವತಿಯಿಂದ ನಡೀತಿರುವಂತಹ ಒಂದು ಸೇವಾ ಕಾರ್ಯದಲ್ಲೂ ಕೂಡ ಇದು ಸೇರ್ಪಡೆಯಾಗ್ತದೆ. ಇದು 27ನೇ ಬ್ಯಾಚ್ ನಿಮ್ಮದಾಗಿದೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಇರುವಂತವ್ರು ನೀವೆಲ್ಲರೂ ಕೂಡ ಭಾಗ್ಯಶಾಲಿಗಳಾಗಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಸಾಕಷ್ಟು ಹುಡುಕಾಟವನ್ನು ನಡೆಸಿದಿರಿ. 4-5 ದಿನದಿಂದ ಎಲ್ಲರೂ ನಮಗೆ ಕೇಳ್ತಾ ಇದ್ರಿ, ಲಿಂಕ್ ಯಾವಾಗ ಬರುತ್ತೆ, ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಸೊ ಆ ಒಂದು ಸುದಿನ, ಸುಸಂದರ್ಭ, ಸುವರ್ಣ ಕ್ಷಣ ಈಗ ಬಂದಿದೆ. ಸೊ ನಾನು ಈ ಸಮಯದಲ್ಲಿ ಈ ಒಂದು ಸೆಷನ್ ನಡೆಸ್ಕೊಡ್ಲಿಕ್ಕೆ ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಶ್ರೀದೇವಿ ಹೂಗಾರಮ್ಮನ್ಗೆ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಅಂತರಂಗದಿಂದ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ತಾವೆಲ್ಲರೂ ಹೊಸಬ್ರಿದ್ದೀರಿ, ವಿಡಿಯೋ ಕಡ್ಡಾಯವಾಗಿ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ. ಕೆಲವರು ವಿಡಿಯೋ ಆಫ್ ಮಾಡ್ತಾರೆ, ಅಡ್ಗೆ ಮಾಡಕ್ ಹೋಗೋದು, ಮಕ್ಳಿಗೆ ಹೋಮ್ ವರ್ಕ್ ಮಾಡಿಸೋದು, ಅಥವಾ ಹೊರಗಡೆ ಏನಾದ್ರು ಶಾಪಿಂಗ್ ಹೋಗೋದು ಅದ್ ಮಾಡ್ತಾರೆ. ಅದನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಈ 1 ಅವರ್ ಏನಿದೆಯಲ್ಲ, ಇದು ನಿಮ್ಗೋಸ್ಕರ ಇರುವಂತಹ ಒಂದು ಸಮಯ ಆಗಿದೆ. ಎಲ್ಲ ಮಾಡ್ಕೊಂಡು ಕೇಳ್ತೀನಿ ಅಂತ ಹೇಳಿದ್ರೆ FM ರೇಡಿಯೋ ಅಲ್ಲ, ನಿಮ್ಗೋಸ್ಕರ ಯೂನಿವರ್ಸ್ ತಂದು ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶ ಆಗಿದೆ. ಗುರುಗಳು ಬರ್ತಾರೆ, ವಿಡಿಯೋ ಆನ್ ಮಾಡಿ ವೈಬ್ರೇಷನ್ ತಗೊಂಡು ದೃಷ್ಟಿಯ ಮೂಲಕ ನೀವು ಕ್ಲಾಸ್ನ ಅಟೆಂಡ್ ಮಾಡಿ. ಮತ್ತೆ ಏನು ಅಂತ ಹೇಳಿದ್ರೆ ನೋಟ್ಬುಕ್, ಪೆನ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ, ಅಟೆಂಡ್ ಮಾಡ್ತಾ ನೀವು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲೋತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತೇನು ಹುಣ್ಣಿಮೆ ಇದೆ ನೋಡ್ರಿ, ಆ ಹುಣ್ಣಿಮೆಯ ದಿನ ನಿಮ್ದೇನ್ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆಗ್ತಾ ಇದೆ. ರೇಖಿ ಲೆವೆಲ್ 1 ಅಲ್ಲಿ ನೀವೆಲ್ಲರೂ ಈ ದಿನ ಏನ್ ಎಂಟ್ರಿ ಆಗಿದ್ದೀರಿ, ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಪ್ರತಿಯೊಬ್ಬರಿಗೂ ಸಮೇತ ಒಂದಿಷ್ಟು ವಿಷಯಗಳಲ್ಲಿ ಯಾವುದು ಅಂದ್ರ ಲರ್ನಿಂಗ್ ಇದೆ ನೋಡ್ರಿ. ಯಾರು ಚೆನ್ನಾಗಿ ಕಲಿಕೆಯನ್ನ ಮಾಡ್ತಾರ ಅವರೇ ಚೆನ್ನಾಗಿ ಗಳಿಕೆಯನ್ನ ಮಾಡ್ತಾರ. ಗಳಿಕೆ ಅಂದ್ರೆ ಎಲ್ಲಾ ರೀತಿಯಲ್ಲೂ ನಾವು ಬೆಳೆಯೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಲರ್ನಿಂಗ್ ಅದು ಈಕ್ವಲ್ ಟು ಅರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಕಲಿಕೆ ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆಯನ್ನ ತೆಗೆದುಕೊಂಡು ಬರ್ಲಿ ಅಂತ ಹೇಳಿ ಒಂದು ವಿಷಯವನ್ನ ಹೇಳ್ತಾ, ಅದಾದ್ಮೇಲೆ ಎರಡನೇದು, ಯಾರ್ಯಾರೆಲ್ಲರೂ ಕ್ರಿಸ್ಟಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಿ ಅವ್ರು ದಯವಿಟ್ಟು ಇವತ್ತು ಚಂದಿರನ ಬೆಳಕಿಗೆ ನಿಮ್ಮ ಕ್ರಿಸ್ಟಲ್ಸ್ ಅನ್ನ ಇಟ್ಟು ಚಾರ್ಜ್ ಮಾಡ್ರಿ. ದಯವಿಟ್ಟು ನೆನ್ಪ್ ಮರಿಬೇಡ್ರಿ. ಕ್ಲಾಸ್ ಮುಗಿದ ತಕ್ಷಣ ನಿಮ್ಮ ಕೈಯಲ್ಲಿರುವಂತಹ ಕ್ರಿಸ್ಟಲ್ಸು ಅಥವಾ ಕೊರಳಲ್ಲಿ ಹಾಕೊಂಡಿರುವಂತಹ ಕ್ರಿಸ್ಟಲ್ಸ್ ಇದ್ರೆ ಅದನ್ನ ಚಾರ್ಜ್ಗೆ ದಯವಿಟ್ಟು ಇಡ್ರಿ. ಮತ್ತೆ 1 ಮಂತ್ ಅವು ಫುಲ್ ಚಾರ್ಜ್ ಆಗಿ ನಿಮ್ಗೆ ಎನರ್ಜಿಯನ್ನ ಕೊಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲರೂ ರೆಡಿ ಇದ್ದೀರಿ ಒಂದ್ಸಲ ಚಾಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಹೇಳಿ ಬೇಗ ಚಾಟ್ ಮಾಡ್ರಿ. ಮತ್ತೆ ಈ ರೀತಿ ಕೈ ಮಾಡ್ರಿ, ಎಸ್ ಐ ಆಮ್ ರೆಡಿ ಅಂತ ಹೇಳಿ ಬೇಗ. ಮತ್ತೆ ನಾನ್ ಸ್ಪೀಡ್ ಅನ್ನ ಬಯಸ್ತೀನಿ. ನನಗೆ ತಣ್ಣಗಿರೋದು ಇಷ್ಟ ಇಲ್ಲ. ಬೀದರ್ ಕಡೆ ತಣ್ಣಗಿರೋದ್ರ ಗೊತ್ತಲ್ಲ, ಏನಿಲ್ಲ, ಸುಮ್ನೆ ನಡೀತಾ ಇದೆ, ಅವ್ರು ಮಾಡ್ತಾ ಇದ್ದಾರೆ, ನನ್ಗದು ಇಷ್ಟ ಇಲ್ಲ. ಯಾವಾಗ್ಲೂ ನೆನ್ಪಿಡ್ರಿ, ಯಾರು ಎಷ್ಟು ಸ್ಪೀಡ್ ಆಗ್ತಾರ ನೋಡ್ರಿ, ಯೂನಿವರ್ಸ್ ಅವರಿಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಯೂನಿವರ್ಸ್ ಸ್ಪೀಡ್ ಅನ್ನ ಇಷ್ಟಪಡುತ್ತೆ.
ಬಹಳ ಸ್ಲೋ ಆಗೋದಿದೆ ನೋಡ್ರಿ, ಅದು ನಿರಂತರ ಕಲಿಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾರೆಲ್ಲರೂ ರೆಡಿ ಇದ್ದೀರಿ ಅವರೆಲ್ಲರಿಗೂ ವೆಲ್ಕಮ್ ಅನ್ನ ಮಾಡ್ತಾ, ರೆಡಿ ಇರೋದು 2 ಪ್ರಕಾರದ ರೆಡಿ ಇರ್ತೀವಿ ಯಾವಾಗ್ಲೂ. ಒಂದು ಶಾರೀರಿಕವಾಗಿ ರೆಡಿ ಇರ್ತೀವಿ, ಒಂದು ಮಾನಸಿಕವಾಗಿ ರೆಡಿ ಆಗಿರ್ತೀವಿ. ಸೊ ಶಾರೀರಿಕವಾಗಿ ನನ್ನ ಎದುರಿಗೆ ಎಲ್ಲಾರು ರೆಡಿ ಇದ್ರೆ ಅದ್ರಲ್ಲಿ ಇನ್ 2 ಮಾತಿಲ್ಲ. ನಾನು ನೋಡ್ತಾ ಇದ್ದೀನಿ ಎಲ್ಲ 90% ನೀವೆಲ್ಲರೂ ವಿಡಿಯೋ ಆನ್ ಮಾಡಿದ್ರಿ, ಇದು ನನ್ಗೆ ಖುಷಿ ಆಯ್ತು. ಈಗ 90% ಏನೋ ವಿಡಿಯೋ ಆನ್ ಇದೆ, ಬಾಡಿ ರೆಡಿ ಇದೆ, ಆದ್ರ ಒಳಗಿನ ಮೈಂಡ್ ಎಲ್ಲೆಲ್ಲಿದೆ ಒಂದ್ಸಲ ನೀವೇನ್ ಮಾಡ್ಬೇಕಂದ್ರು ವಾಪಸ್ ತಗೊಂಡ್ ಬರ್ಬೇಕು ಅದಕ್ಕೆ. ಓಕೆನಾ? ಮೈಂಡ್ ಮಾತ್ರ ಇಲ್ಲಿ ಬರೋದಿದೆ ನೋಡ್ರಿ, ಅವಾಗ ಮಾತ್ರ ರೇಖಿ ನಿಮ್ಗೆ ಒಲಿಯೋದಕ್ಕೆ ಸಾಧ್ಯ ಇದೆ. ಅದ್ರ ನಂತರ ಎಲ್ಲದಕ್ಕಿಂತ ದೊಡ್ಡ ಟಫೆಸ್ಟ್, ಬಹಳ ಟಫ್ ಆಗಿರುವಂತ ಸೆಷನ್ ನಮ್ಮಲ್ಲಿ ಯಾವ್ದಾದ್ರೂ ನಡೆದ್ರ ಇದು ರಾತ್ರಿ 9 ರಿಂದ 10 ಇದೆ ನೋಡ್ರಿ. ನನ್ಗೂ ಚಾಲೆಂಜ್ ಇದೆ, ಇದು ನಿಮ್ಗೂ ಚಾಲೆಂಜ್ ಇದೆ, ಇದೆಯಲ್ಲ? ಹಾ, ಯಾಕಂದ್ರೆ ರಾತ್ರಿ ಊಟ ಮಾಡಿ ಮಲ್ಗೋ ಟೈಮ್ ನ ಕಲಿ ಅಂದ್ರೆ ಬಹಳ ಕಷ್ಟದ ಕೆಲಸ ಇದೆ. ಅದ್ರ ಬರ್ಕೋರಿ ಸಕ್ಸಸ್ ಅಂತ ಇದೆ ನೋಡ್ರಿ, ಇದು ಇರೋದು ಹೀಗೆ ಇರೋದು. ಯಾವುದು ರೆಸ್ಟ್ ಟೈಮ್ ಇದೆ ನೋಡ್ರಿ, ರೆಸ್ಟ್ ಟೈಮ್ ಅನ್ನ ಬೆಸ್ಟ್ ಟೈಮ್ ಆಗಿ ಯಾರು ಕನ್ವರ್ಟ್ ಮಾಡ್ತಾರ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಸೊ ಹಾಗಾಗಿ ಮೈಂಡ್ ಅಲ್ಲಿ ಅಯ್ಯೋ ಮಲ್ಗ ಸಮಯದಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವೇನಾದ್ರೂ ಅಪ್ಪಿ ತಪ್ಪಿ ವಿಡಿಯೋ ಆಫ್ ಮಾಡಿದ್ರೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮ್ಗೆ ರೇಖಿ ಒಲಿಯೋದೇ ಇಲ್ಲ ವಿಡಿಯೋ ಆಫ್ ಇದ್ದವ್ರಿಗೆ. ಸ್ಪೆಷಲಿ ರೀಸನ್ ಏನು ಅಂದ್ರೆ, ಯಾವಾಗ ನೀವು ವಿಡಿಯೋ ಆಫ್ ಮಾಡಿರ್ತೀರಿ ಅಲ್ಲಿ ನಿಮ್ಗೆ ಏಕಾಗ್ರತೆ ಇರೋದಿಲ್ಲ, 10 ಕೆಲಸದ ಕಡೆಗೆ ಮನಸ್ಸು ಓಡ್ಬೋದು. ಮತ್ತೊಂದು ಮೊಬೈಲ್ ಅಂತೂ ಗೊತ್ತಲ್ಲ ನಿಮ್ಗೆ, ಸ್ಕ್ರೋಲ್ ಮಾಡೋದೇ ನೋಡೋದೇ ಏನಾದ್ರೂ ಒಂದ್ ನಡೀತಾನೆ ಇರುತ್ತೆ. ಹಾಗಾಗಿ ನಿಮ್ಗೆ ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಇದು ಲರ್ನಿಂಗ್ ಅಂತ ತಿಳ್ಕೊಬೇಡ್ರಿ, ಅಥವಾ ಟ್ರೈನಿಂಗು ಅಲ್ಲ, ಇದು ಒಂದು ವಿದ್ಯೆ. ದಯವಿಟ್ಟು ನೋಟ್ ಮಾಡ್ಕೊಡ್ರಿ, ರೇಖಿ ಏನು ಅಂದ್ರೆ ವಿದ್ಯೆ. ಈ ವಿದ್ಯೆ ಒಂದು ಸಲ ನೀವೇನಾದ್ರೂ ಕಲ್ತ್ರ, ಅದು ಅರ್ಥ ಮಾಡ್ಕೊಂಡ್ರ ಲೈಫ್ ಟೈಮ್ ಆ ಎನರ್ಜಿ ನಿಮ್ ಜೊತೆ ಕನೆಕ್ಟ್ ಇರುತ್ತೆ. ಹಾಗಾಗಿ ರೇಖಿ ಲೆವೆಲ್ 1 ಅಲ್ಲಿ ದೀಕ್ಷೆ ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಲರ್ನಿಂಗ್ ಅನ್ನ ಕೊಡ್ತೀವಿ. ಏನಿದೆ ರೇಖಿ, ಎನರ್ಜಿ, ಫ್ರೀಕ್ವೆನ್ಸಿ ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಯಾರೆಲ್ಲರೂ ವಿಡಿಯೋ ಆಫ್ ಮಾಡಿರಿ ಇವತ್ ರೂಢಿ ಹಾಕೋರಿ, ವಿಡಿಯೋ ಆನ್ ಇಡ್ರಿ ಒಂದು. ಆಮೇಲೆ 2ನೇದ್ ನೆನ್ಪಿಡ್ರಿ, ನೀವು ವಿಡಿಯೋ ಆನ್ ಇಟ್ಟಾಗ ಮಾತ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಲರ್ನಿಂಗ್ ಮೋಡ್ ನಲ್ಲಿ ಇರುತ್ತೆ. ಸೈನ್ಸ್ ಹೇಳ್ತಾ ಇದ್ದೀನಿ, ಲರ್ನಿಂಗ್ ಮೋಡ್ ಅಂದ್ರೆ ನಾನ್ ಅಲರ್ಟ್ ಝೋನ್ ಅಲ್ಲಿ ಇರುತ್ತೆ. ಕ್ಯಾಮ್ರಾ ಆನ್ ಇದ್ದಾಗ ನೀವ್ ಏನಾದ್ರೂ ಮಾಡ್ಲಿಕ್ಕೆ ಆಪ್ಷನ್ ಅದ ಏನ್ ಹೇಳ್ರಿ? ಕ್ಯಾಮ್ರಾ ಆನ್ ಇದೆ, ಊಟ ಮಾಡ್ಲಿಕ್ಕೆ ಆಗುತ್ತಾ? ನೋ. ಹೋಗ್ಲಿ ನೀರ್ ಕುಡಿಬೇಕಂದ್ರೆ ಆಗೋದಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಆನ್ ಇರುತ್ತೆ. ಸೊ ರೀಸನ್ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವಿಡಿಯೋ ಆನ್ ಇದ್ದಾಗ ಮಾತ್ರ ಅಲರ್ಟ್ ಝೋನ್ ಅಲ್ಲಿ ಇರುತ್ತೆ, ಏಕಾಗ್ರತೆಯಲ್ಲಿರುತ್ತೆ. ಹಾಗಾಗಿ ಎಲ್ರೂ ದಯವಿಟ್ಟು ವಿಡಿಯೋ ಆನ್ ಮಾಡ್ರಿ. ಮತ್ತೊಂದು ವಿಡಿಯೋ ಯಾಕೆ ಆಫ್ ಇಟ್ಟಿರ್ತೀರಿ ಅಂದ್ರೆ, ಇದು ಫ್ರೀ ಸೆಷನ್ ಅಂತ ತಿಳ್ಕೊಂಡು ಆಫ್ ಮಾಡಿರ್ತೀರಿ, ನನ್ಗೆಲ್ಲ ಗೊತ್ತಿದ್ದೀನಿ. ಹಾ, ಇದು ಫ್ರೀ, ಅದೆಲ್ಲ ನಡೆಯುತ್ತೆ. ಫ್ರೀ ನಿಮ್ಗಿದೆ, ನಮ್ಗೆ ಫ್ರೀ ಇಲ್ಲ. ಯಾರ್ಯಾರೆಲ್ಲ ಫೇಸ್ಬುಕ್ ಆಡ್ಲಿಂದ ಬಂದು ಮಕ್ಕಳಿದ್ದೀರಿ ಇಲ್ಲಿ, ನಾವು ಸ್ಟೂಡೆಂಟ್ಸ್ ಗೆ ಮಕ್ಕಳು ಅಂತ ಕರಿತೀವಿ ನಮ್ಮ ಟೀಮ್ ನಲ್ಲಿ. ಫೇಸ್ಬುಕ್ ಆಡ್ಲಿಂದ ಬಂದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ನಾಗ ಹಿಂಗ್ ನೋಡ್ತಾ ಹೋದ್ರೆ ನಂದು ಆಡ್ ಬಂದಿತ್ತು. ಹಾ, ನಿಮ್ಗೆ ಗೊತ್ತಾ, ಒಬ್ಬರು ನನ್ ಟೀಮ್ ಜೊತೆಗೆ ಜಾಯಿನ್ ಆಗೋದಕ್ಕೆ ಒಬ್ರಿಗೆ 120 ರೂಪಾಯಿ ಫೀಸ್ ಕಟ್ಟಿವ್ನು. ಈಗಾಗ್ಲೇ ನೀವು ಶಿಷ್ಯ ದಕ್ಷಿಣ ತಗೊಂಡು ಒಳಗ್ ಬಂದವ್ರಿದ್ದೀರಿ. ಹಾಗಾಗಿ ಫ್ರೀ ಇಲ್ಲಿ ಯಾರಿಗೂ ಇಲ್ಲ, ಜಗತ್ತಲ್ಲಿ ಫ್ರೀ ಯಾವುದು ಇರೋದಿಲ್ಲ, ನೆನ್ಪಿಡ್ರಿ. ನಮ್ಗೆ ಸುಮ್ನೆ ಹಂಗ್ ಭ್ರಮೆ ಆಗಿರುತ್ತೆ ಅಷ್ಟೇ, ಫ್ರೀ ಇದೆನೋ. ಅದು ಎಲ್ಲಾದ್ರೂ ಒಂದ್ ಕಡೆ ಯಾರಾದ್ರೂ ಒಂದ್ ಕಡೆ ಪೇ ಮಾಡೇ ಮಾಡ್ತಾರ. ಎಲ್ಲಿ ನೋಡಿರ್ಬೇಕಾದ್ರೂ ಉಚಿತ ದಾಸೋಹ ಅಂತ ಇರುತ್ತೆ, ಊಟ ಮಾಡೋರಿಗೆ ಉಚಿತ ಇರುತ್ತೆ, ಅದು ಮಾಡೋರಿಗೆ ಉಚಿತ ಇರೋದಿಲ್ಲ. ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅದು ಹೋಗಿರುತ್ತೆ. ಯೂನಿವರ್ಸ್ ನ ಸಿದ್ಧಾಂತ ಇರೋದೇ ಹಾಗೆ ಇದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಫ್ರೀ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ ಒಂದು. ಆಮೇಲೆ ನಿಮ್ಮ ಮೈಂಡಿಗೆ ಹೇಳ್ರಿ ಏನು ಅಂದ್ರೆ, ನಾನೊಂದ್ 10,000 ಕಟ್ತೀನಿ ಅಂತ ಹೇಳ್ಬಿಡ್ರಿ. ಅವಾಗ ನೋಡ್ರಿ ಅದು ಅಲರ್ಟ್ ಝೋನ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ, ಇದೀಗ ನಾವು ನಮ್ಮ ಟಾಪಿಕ್ ನ ಕಡೆಗೆ ಹೋಗೋಣ. ಯಾರೆಲ್ಲರೂ ರೆಡಿ ಇದ್ರಿ? ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ತಗೊಂಡ್ ಬರಿ. ಇಡೀ ದಿನ ಏನೇನೋ ಎನರ್ಜಿಲಿ ಬಂದಿರ್ತ್ರಿ, ನನ್ನ ಎದುರಿಗೆ ಕುಂತಿರ್ತ್ರಿ. ಸೊ ಈಗ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡೋಣ. ಯಾವಾಗ್ಲೂ ಈ ಟೆಕ್ನಿಕ್ ಬಹಳ ಹೆಲ್ಪ್ ಮಾಡುತ್ತೆ. ಏನ್ ಮಾಡೋಣ ಅಂದ್ರ, ಪ್ರತಿಯೊಬ್ರು ಸಮೇತ ಕೈಯಲ್ಲಿ ಒಂದು ಕಪ್ ಶೇಪ್ ಅನ್ನ ಮಾಡ್ರಿ. ಈ ರೀತಿ ಕಪ್ ಇರುತ್ತಲ್ಲ, ಯೂಸ್ ಅಂಡ್ ಥ್ರೋ ಕಪ್, ಚಹಾ ಟೀ ಕಾಫಿ ಏನಾದ್ರೂ ಕುಡಿಬಹುದಲ್ಲ ನೀವು. ಹಾ, ಈ ಕೈಯಲ್ಲಿ ಏನ್ ಮಾಡ್ರಿ, ಒಂದು ಕಪ್ ಶೇಪ್ ಅನ್ನ ರೆಡಿ ಮಾಡ್ರಿ. ಫೀಲ್ ಮಾಡ್ಕೊರಿ, ನನ್ನ ಕೈಯಲ್ಲಿ ಒಂದು ಯೂಸ್ ಅಂಡ್ ಥ್ರೋ ಕಪ್ ಇದೆ. ಸೊ ಎಲ್ಲರೂ ಏನ್ ಮಾಡ್ರಿ, ನೇರವಾಗಿ ಕುಳಿತು ಕಣ್ ಮುಚ್ಚ್ರಿ. ನೇರವಾಗಿ ಕುಳಿತುಕೊಂಡು ಕಣ್ ಮುಚ್ಚ್ರಿ, ಕೈ ಹಿಂಗಿಡ್ರಿ. ಈಗ ಇಡೀ ದಿನ ನಿಮ್ ಮೈಂಡ್ ಅಲ್ಲಿ ಏನೇನ್ ನಡೆದಿದೆ ನೋಡ್ರಿ, ಅದೆಲ್ಲಾ ತೆಗೀರಿ, ಕಪ್ನೊಳಗ್ ಹಾಕ್ಬಿಡ್ರಿ. ಎಸ್, ಬಾಸ್ ಏನೋ ಬೈದಾರ ಒಳಗ್, ಮನೆಯಲ್ಲಿ ಏನೋ ಇದೆ, ಈ ಸದ್ಯಕ್ಕೆ ಏನೋ ನೆನಪು ಬರ್ತಾ ಇದೆ. ಪ್ರತಿಯೊಂದು ಏನ್ ಮಾಡೋದು, ಈ ಕಡೆಯಿಂದನೂ ತೆಗೆದು ಕಪ್ನಾಗೆ ಹಾಕೋದು, ಈ ಕಡೆಯಿಂದನೂ ತೆಗೆದು ಕಪ್ನಲ್ಲಿ ಹಾಕೋದು. ಸೊ ಕಪ್ನಲ್ಲಿ ಹಾಕೋದಕ್ಕೆ ಶುರು ಮಾಡ್ರಿ, ಬೇಗ ಸ್ಪೀಡ್ ಆಗಿ. ಹಾ, ನೀವು ಕಪ್ನಲ್ಲಿ ಹಾಕ್ತಾ ನೆನಪು ಬರುತ್ತೆ ನೋಡ್ರಿ, ಯಾವ ವಿಷಯ ನಿಮ್ಗೆ ಕಾಡ್ತಾ ಇದೆ ಸದ್ಯಕ್ಕೆ. ಡಿಸ್ಟರ್ಬ್ ಮಾಡುವಂತಹ ಕೆಲವೊಂದು ವಿಚಾರಗಳು ನಮ್ಮಲ್ಲಿ ಬರ್ತಾ ಇರ್ತವೆ.
ರೀಸನ್ ಏನು ಅಂತ ಡಿಸ್ಟರ್ಬ್ ಇಂದ ಹೊರಗ್ ಬರೋದಕ್ಕಂತೆ ರೇಖಿಯಲ್ಲಿ ಎಂಟ್ರಿ ಆಗಿರ್ತೀರಿ ನೀವು. ರೇಖಿಯಲ್ಲಿ ಬರೋರೆಲ್ಲ ಸುಖಿಗಳು ಬರೋದಿಲ್ಲ, ದುಃಖಿಗಳೇ ಬರೋದು. ಸಮಸ್ಯೆಯಲ್ಲಿರೋರೇ ರೇಖಿಯನ್ನ ಸರ್ಚ್ ಮಾಡೋದು. ಸೊ ಹಾಗಾಗಿ ಅದೆಲ್ಲ ಏನಿದೆ ನೋಡ್ರಿ ಎಲ್ಲಾನು ಒಳಗ್ ಹಾಕ್ರಿ. ಹಾಕಿದ್ಮೇಲೆ ನೀವು ಗಮನಿಸ್ರಿ, ನಿಮ್ದು ಈ ಕೈ ಭಾರ ಆಗೋದಕ್ಕೆ ಶುರು ಆಗುತ್ತೆ. ಯಾರ್ಯಾರಿಗೆ ಫೀಲ್ ಇದೆ? ಹಿಂಗ್ ಹಾಕ್ತಿರ್ತೀರಿ ನೋಡ್ರಿ, ನೀವ್ ಎಷ್ಟೆಷ್ಟು ಹಾಕ್ತೀರಿ ನೋಡ್ರಿ, ಅದು ನಿಮ್ಗೆ ಗೊತ್ತಾಗುತ್ತೆ ಇದು ಕೈ ಭಾರ ಆಗುತ್ತೆ. ಯಾವಾಗ ನಿಮ್ಗೆ ಭಾರ ಹೆವಿ ಹೆವಿ ಅನಿಸುತ್ತೆ ನೋಡ್ರಿ, ಅವಾಗ ಏನ್ ಮಾಡೋದು ಅಂದ್ರೆ ಆ ಕಪ್ಪನ್ನ ಪೂರ್ತಿಯಾಗಿ ಈ ರೀತಿ ಮಡ್ಚೋದು. ಪೂರ್ತಿ ಶಕ್ತಿ ಇಲ್ಲ, ಪೂರ್ತಿ ಆ ಕಪ್ಪನ್ನ ಏನ್ ಮಾಡೋದು, ಮಡ್ಚೋದು, ಹಿಂದೆ ಹಾಕ್ಬಿಡೋದು. ಫಾಸ್ಟ್ ಈಸ್ ಫಾಸ್ಟ್. ನೀವು ರಿಲ್ಯಾಕ್ಸ್ ಆಗೋದು. ಹಾ, ಸ್ವಲ್ಪ ಮಾಡಿ ನೋಡ್ರಿ, ನೋಡೋಣ ಎಲ್ಲರಿಗೆ ಹೆಂಗ್ ಫೀಲ್ ಆಗುತ್ತೆ. ಪೂರ್ತಿ ಎಲ್ಲಾ ಥಾಟ್ಸ್ ಅನ್ನ ಒಳಗ್ ಹಾಕ್ಬಿಟ್ಟು ಕಪ್ ನೋಡ್ಗೆಲ್ಲಾ ಹಾಕ್ರಿ. ಎಲ್ಲಾ ಭಾರ ಆದ್ಮೇಲೆ ಈ ರೀತಿ ಪೂರ್ತಿ ಅದನ್ನ ಮಡ್ಚಿ ಹಿಂದೆ ಹಾಕ್ಬಿಡೋದು. ಫಾಸ್ಟ್ ಈಸ್ ಫಾಸ್ಟ್ ಅಂತ ಹೇಳೋದು. ಮುಗ್ದೋಯ್ತದು. ಸೊ ಈಗ ಸದ್ಯಕ್ಕೆ ನನ್ಗೆ ಎಲ್ಲಿದ್ದೀನಿ, ನಾನು ಇಲ್ಲಿ ಲರ್ನಿಂಗ್ ನಲ್ಲಿ ಇದ್ದೀನಿ. ಹಾಗಾಗಿ ಇದ್ರ ಮೇಲೆ ನನ್ಗೆ ಫೋಕಸ್ ಮಾಡೋದಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡ್ತಾ, ಇದೀಗ ಡೈರಿಯನ್ನ ಓಪನ್ ಮಾಡ್ರಿ. ನಿಮ್ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗಿದೆ, ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಿ ಅಂತ ನಾನಂತೂ ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಅದು ಅರ್ಥ ಆಗ್ತಾ ಇದೆ. ಓಕೆನಾ? ಸೊ ಡೈರಿಯನ್ನ ಓಪನ್ ಮಾಡ್ರಿ, ಅದ್ರ ಮೇಲೆ ಬರೀರಿ ಡೇ 1 ಇಂಡಿಯನ್ ರೇಖಿ, ಭಾರತೀಯ ರೇಖಿ. ನೀವ್ ಯಾವ ರೇಖಿಯಲ್ಲಿ ಕುಳಿತುಕೊಂಡಿದ್ರಿ ಅಂದ್ರ ಭಾರತೀಯ ರೇಖಿಯಲ್ಲಿ ಕುಳಿತುಕೊಂಡಿದ್ದೀರಿ. ಸೊ ಹಾಗಾಗಿ ಈ 4 ದಿನದ ಜರ್ನಿ ನಿಮ್ದು ನಮ್ ಜೊತೆಗೆ ಇದೆ, ಕನೆಕ್ಟ್ ಇದೆ. 4 days ಕೋರ್ಸ್ ಇದೆ ಇದು. 1 ದಿನ 2 ದಿನದಲ್ಲಿ ಆಗೋದಲ್ಲ. ರೇಖಿ ಲೆವೆಲ್ 1 ಯಾರು ಈಗ ಅನ್ಕೋಬೇಡ್ರಿ, 1 ದಿನದಾಗೆ ರೇಖಿ ಲೆವೆಲ್ 1 ಮುಗಿಯುತ್ತೆ, ಮುಗಿಯೋದಿಲ್ಲ ನಮ್ಮ ಹತ್ರ. ಎಸ್, ಬರೀರಿ ಸ್ವಲ್ಪ ಟಾಪಿಕ್. 4 days ಕೋರ್ಸ್ ಇದೆ, ರೇಖಿ ಲೆವೆಲ್ 1 ಡೇ 1 ಬರೀರಿ. ಇಂಡಿಯನ್ ರೇಖಿ ನೆನಪಿಲ್ ಬರೀರಿ ಭಾರತೀಯ ರೇಖಿ. ಸೊ ಈ 4 ದಿನಗಳ ಜರ್ನಿಯಲ್ಲಿ ನೀವ್ ಏನೆಲ್ಲವನ್ನ ಕಲಿತೀರಿ, ಮೊದಲು ಟಾಪಿಕ್ ಬರ್ಕೋರಿ, ಏನೇನನ್ನ ಕಲಿತೀರಿ ಅಂತ. ಫಸ್ಟ್ ಬರೀರಿ ರೇಖೀಯ ಇತಿಹಾಸ. ಫಸ್ಟ್ ರೇಖೀಯ ಇತಿಹಾಸ, ಹಿಸ್ಟ್ರಿ. ಸೊ ರೇಖೀಯ ಇತಿಹಾಸದ ನಂತರ ರೇಖೀಯ ಪ್ರಕಾರಗಳು. ಎಷ್ಟು ಪ್ರಕಾರದ ರೇಖಿಗಳು ಇವೆ? ಎಸ್. ಆಮೇಲೆ ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು. ಎಸ್. ನೆಕ್ಸ್ಟ್ ಬರೀರಿ ಪಂಚಕೋಶಗಳು. ನಮ್ಮೊಳಗೆ 5 ಕೋಶ, 5 ಲೇಯರ್ಸ್ ಗಳಿವೆ, ಎನರ್ಜಿ ಲೇಯರ್ಸ್. ಆ ಲೇಯರ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಪಂಚಕೋಶಗಳು. ಅದಾದ್ಮೇಲೆ ಬರ್ಕೋರಿ ಚಕ್ರಗಳ ಮಾಹಿತಿ. 7 ಚಕ್ರ, 7 ಚಕ್ರಗಳ ಮಾಹಿತಿ ನಾನ್ ನಿಮ್ಗೆ ಕೊಡ್ತೀನಿ. ಅದರ ನಂತರ ಬರೀರಿ ಔರಾ ಕ್ಲೆನ್ಸಿಂಗ್, ಪ್ರಭಾವಳಿ. ಔರಾ ಕ್ಲೆನ್ಸಿಂಗ್ ಅಥವಾ ಪ್ರಭಾವಳಿ. ಎಸ್, ಔರಾ ಕ್ಲೆನ್ಸಿಂಗ್ ಅಥವಾ ಪ್ರಭಾವಳಿ. ಅದರ ನಂತರ ಬರ್ಕೋರಿ ಸೆಲ್ಫ್ ಹೀಲಿಂಗ್. ಸೆಲ್ಫ್ ಹೀಲಿಂಗ್, ಸ್ವಯಂ ಚಿಕಿತ್ಸೆ. ನಿಮ್ಗೆ ನೀವು ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಅನ್ನೋದು ಕಲಿತ್ರಿ. ಅದಾದ್ಮೇಲೆ ಕೊನೆಗೆ ರೇಖಿ ದೀಕ್ಷೆ ಇರುತ್ತೆ. ಸೊ ಇಷ್ಟು ಟಾಪಿಕ್ ಅನ್ನ 4 days ಕೋರ್ಸ್ ನಲ್ಲಿ ನಾನು ಕವರ್ ಮಾಡ್ತೀನಿ. ಓಕೆನಾ? ಸೊ ಈಗ ನಿಮ್ಗೆ ಹೇಳೋದು ಏನು ಅಂದ್ರೆ 174 ಮೆಂಬರ್ಸ್ ಇದ್ದೀರಿ. ಯಾರ ಹತ್ರ 4 days ಟೈಮ್ ಇದೆ ನೋಡ್ರಿ, ಅವ್ರು ಮಾತ್ರ ಈ ಕೋರ್ಸ್ ಅನ್ನ, ಇವತ್ತಿನ ಕೋರ್ಸ್ ಅನ್ನ ಅಟೆಂಡ್ ಮಾಡಿ. ಯಾರಿಗಾದ್ರೂ ಅನಿಸುತ್ತೆ ನೋಡ್ರಿ ನಾನು ನಾಳೆ ಆಗೋದಿಲ್ಲ, ನಾಡ್ದಿಗ ಆಗೋದಿಲ್ಲ ಅಂತ ಏನಾದ್ರೂ ಇದ್ರೆ ನೀವ್ ಹೀಗೆ ಆರಾಮ್ಸೆ ಹೊರಗೆ ಹೋಗ್ಬೋದು, ಲೆಫ್ಟ್ ಆಗ್ಬೋದು. ಮತ್ತೆ ಪುನಃ ಮತ್ತೆ 3 ತಿಂಗಳ ನಂತರ ಮತ್ತೆ ಶುರು ಮಾಡ್ತೀವಿ. ಈಗ ಇದು ಕೊನೆ ಬ್ಯಾಚ್ ಇದೆ ನಮ್ದು. ಇದ್ರ ನಂತರ ನಾವು ಮೇನ್ ಸೆಷನ್ಗೆ ಹೋಗ್ತೀವಿ. ಅದಾದ್ಮೇಲೆ 3 months ನಂತರ ಅಂದ್ರೆ ಫೆಬ್ರವರಿ ನಂತರ ಮತ್ತೆ ಕೋರ್ಸ್ ನಮ್ದು ರೇಖಿ ಪ್ರಾರಂಭ ಮಾಡೋದು ನಮ್ಮ ಮೈಂಡ್ ಸೆಟ್ ಇದೆ. ಅವಾಗ ನೀವು ಆರಾಮ್ಸೆ ಜಾಯಿನ್ ಆಗ್ಬೋದು. ಇಲ್ಲ ಅಂದ್ರೆ ಒಂದ್ಸಲ ಒಳಗ್ ಬಂದ್ಮೇಲೆ ನೀವು 4 ದಿನ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕು. ಯಾವಾಗ್ಲೂ ನೆನ್ಪಿಡ್ರಿ, ರೇಖಿಯಲ್ಲಿ ಬ್ರಹ್ಮಾಂಡ ವರ್ಕ್ ಮಾಡ್ತಾ ಇರುತ್ತೆ. ಬ್ರಹ್ಮಾಂಡ ಅಂದ್ರೆ ಪರಾತ್ಪರ ಶಕ್ತಿ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ. ಹಾಗಾಗಿ ನೀವು ಒಂದಿನ ಜಾಯಿನ್ ಆದ್ರಿ, ಒಂದಿನ ಜಾಯಿನ್ ಆಗ್ಲಿಲ್ಲ ಅಂದ್ರ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ
ಈಗ ನೀವು ಡಿಸೈಡ್ ಮಾಡ್ರಿ, ನಾನು 4 ದಿನ ನನ್ನ ಹತ್ರ ಸಮಯ ಇದೆ ಅಂದ್ರ ಇದನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಸೊ ಇದೀಗ ಬರ್ಕೋರಿ ರೇಖೀಯ ಇತಿಹಾಸ. ಆಮೇಲೆ ರೆಡ್ ಪೆನ್ನು ಮತ್ತೆ ನಿಮ್ ಹತ್ರ ದೀಪ ನೀರು ಎಲ್ಲ ಇಟ್ಕೊಡ್ರಿ. ಇವತ್ತು ಒಂದು 15 ನಿಮಿಷದ್ದು ಲಾಸ್ಟಿಗೆ ಮೆಡಿಟೇಷನ್ ಮಾಡೋಣ. ರೇಖೀಯ ಇತಿಹಾಸ. ಎಸ್. ಸೊ ನಾವು ರೇಖಿ ಅನ್ನುವಂಥದ್ದು ಏನಾದ್ರೂ ನೋಡಿದ್ರೆ, ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ರೇ ಅಂದ್ರೆ ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಸೊ ರೇಖಿ ಅಂದ್ರೆ ಏನು ಅಂದ್ರ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ನಾನು ಆಹ್ವಾನ ಮಾಡುವಂಥದ್ದು. ಬ್ರಹ್ಮಾಂಡದ ಶಕ್ತಿ ಇದೆ ಅಲ್ಲಿ. ಹಾಗಾಗಿ ರೇಖಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಿಲ್ಲ. ಇಲ್ಲಿ ಕೆಲಸ ಮಾಡೋರು ಯಾರು ಅಂದ್ರೆ ಒಂದು ಶಕ್ತಿ ಕೆಲಸ ಮಾಡುತ್ತೆ. ಹಾಗಾಗಿ ಈಗ ಬರ್ಕೋರಿ, ನಾವು ಯಾರೆಲ್ಲರೂ ನನ್ನ ಎದುರಿಗೆ ಬಂದ್ ಕುಂತೀವಿ, ನಾವು ರೇಖಿಯನ್ನ ಸರ್ಚ್ ಮಾಡಿಲ್ಲ, ರೇಖಿನೇ ನಮ್ಮನ್ನ ಸರ್ಚ್ ಮಾಡಿದೆ. ಯಾರ್ಯಾರಿಗೆ ಫೀಲ್ ಇದೆ ಇದು? ಯಾರ್ಯಾರಿಗೆ ಅನಿಸುತ್ತೆ? ನಾವು ರೇಖಿಯನ್ನ ಸರ್ಚ್ ಮಾಡ್ಲಿಲ್ಲ, ಅದ್ರ ರೇಖಿನೇ ನಮ್ಮನ್ನ ಸರ್ಚ್ ಮಾಡಿದೆ. ಈವನ್ ನೀವು ಫೇಸ್ಬುಕ್ಕಿನಲ್ಲಿ ಏನೋ ಸ್ಕ್ರೋಲ್ ಮಾಡುವಾಗ ನಂದು ಅಡ್ವರ್ಟೈಸ್ ಬಂದಿರ್ಬೋದಲ್ಲ, ಒಂದ್ ಚಸ್ಮಾ ಹಚ್ಚಿದಿದೆ, ಒಂದ್ ವೈಟ್ ಕಲರ್ ಡ್ರೆಸ್ ಮೇಲೆ ಇದೆ, 2-3 ಬರ್ತಾವ ಯಾವಾಗ್ಲೂ. ಬಂದಾಗ ನೀವ್ ಹಿಂಗೆ ನೋಡಿರ್ಬೋದು, ಸ್ಕ್ರೋಲ್ ಮಾಡಿ ಮುಂದೆ ಹೋಗಿರ್ಬೋದು, ಏನೋ ಇರ್ಬೋದು ಅಂತ ಹೋಗಿ ಮತ್ತೆ 1 ಸ್ಟೆಪ್ 2 ಸ್ಟೆಪ್ ಹೋಗಿರ್ತೀರಿ, ಮತ್ತು ವಾಪಸ್ ರಿಟರ್ನ್ ಬಂದ್ ಮತ್ತೆ ಕ್ಲಿಕ್ ಮಾಡಿದವ್ರು ಎಷ್ಟು ಜನ ಇದ್ದೀರಿ? ಬಿಟ್ಟಾಕಿರ್ ಮೊದ್ಲು ಏನೋ ಹೇಳ್ತಾರ, ಅವ್ರು ಹಿಂಗೆ ಎಲ್ಲ ಬರ್ತಿರ್ತಾರ, ನೋಡ್ತಿರ್ತಾರೆ, ಎಲ್ಲ ಬಿಸ್ನೆಸ್ ಹಿಂಗೆಲ್ಲ ಇರುತ್ತೆ ಮೈಂಡ್ ಸೆಟ್. ಅದೆಲ್ಲ ಅನ್ಕೊಂಡ್ ಮುಂದ್ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಬಂದ್ ನೀವು ಕ್ಲಿಕ್ ಮಾಡಿರಂದ್ರ ಈಗ ಬರ್ಕೋರಿ, ನೀವು ರೇಖಿಯನ್ನ ಆಯ್ಕೆ ಮಾಡಿಲ್ಲ, ರೇಖಿ ನಿಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ತಂದಿರೋದು. ಓಕೆನಾ? ಸೊ ಹಾಗಾಗಿ ಜಗತ್ತಿನ ಎಲ್ಲಾ ವಿದ್ಯೆಗಳು, ಎಜುಕೇಶನ್, ಟ್ರೈನಿಂಗ್ ಎಲ್ಲ ನಾವೇ ಸರ್ಚ್ ಮಾಡ್ತೀವಿ. ಆದ್ರೆ ಜಗತ್ತಲ್ಲಿ ಒಂದೇ ಒಂದು ವಿದ್ಯೆ ಇದೆ, ರೇಖಿ ಸ್ವಯಂ ಬ್ರಹ್ಮಾಂಡ ನಮ್ಮನ್ನ ಆಯ್ಕೆ ಮಾಡಿದೆ. ಹಾಗಾಗಿ ಒಂದು ವಿಷಯ ಬಹಳ ಖುಷಿಯ ವಿಚಾರ ಏನು ಅಂದ್ರ, ಇಡೀ ಪೃಥ್ವಿಯ ಮೇಲೆ ಬ್ರಹ್ಮಾಂಡ ನಮ್ಗೆ ಚಾಯ್ಸ್ ಮಾಡಿದೆ ಅಂದ್ರ ನಾವೆಲ್ಲರೂ ಡೈಮಂಡ್ಸ್ ಇದ್ದೀವಿ ಅಂತ ಅರ್ಥ. ನಮ್ಮೊಳಗ ಒಂದೇನೋ ಪವರ್ ಇದೆ, ಒಂದ್ ಶಕ್ತಿ ಇದೆ. ಬ್ರಹ್ಮಾಂಡ ನಮ್ಮ ಮೇಲೆ ವಿಶ್ವಾಸ ಮಾಡ್ತಾ ಇದೆ, ಇವ್ರೇನೋ ಮಾಡ್ಬೋದು, ಇವ್ರ ಜೀವನದಲ್ಲಿ ನಾನು ಪರಿವರ್ತನೆ ಮಾಡಿದ್ರ ಇವರು ಮತ್ತೆ ಸಾಕಷ್ಟು ಜನರ ಜೀವನದಲ್ಲಿ ಪರಿವರ್ತನೆ ಮಾಡಬಹುದು ಅಂತ ರೇಖಿ ನಮ್ಮನ್ನ ಆಯ್ಕೆ ಮಾಡಿದೆ. ಹಾಗಾಗಿ ನಾನು ನನ್ನ ಲೈಫ್ ನಲ್ಲಿ ರೇಖಿ ಗುರು ಆಗ್ತೀನಿ ಅಂತ ಅನ್ಕೊಂಡಿಲ್ಲ. ನಂದು ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಗಳಿದ್ವು, ನಿಮ್ ತರಾನೇ ನಂದು ಈ ಕಡೆ ಸೊಂಟದ ಏನಿದೆ ನೋಡ್ರಿ, ಈ ಭಾಗದಲ್ಲಿ 3 ಗಡ್ಡೆಗಳಾಗಿವ್ ನನ್ನ ಜೀವನದಲ್ಲಿ. ನನ್ಗೆ ಹಾಸ್ಪಿಟಲ್ ಅಂದ್ರೆ ಬಹಳ ಭಯ. ನನ್ಗೆ ಗೊತ್ತಿತ್ತು ಹಾಸ್ಪಿಟಲ್ಗೆ ಹೋದ್ರೆ ಗಡ್ಡೆ ಅಂದ್ಮೇಲೆ ಏನಾದ್ರೂ ಒಂದು ಹೆಸರು ಕೊಡ್ತಾರೆ ಡಾಕ್ಟರ್, ಗೊತ್ತಲ್ಲ ನಿಮ್ಗೆ? ಅದು TB ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮತ್ತೊಂದು XYZ ಏನಾದ್ರೂ ಒಂದು ಹೆಸರು ಇದ್ದೇ ಇರುತ್ತೆ, ಹಂಗೆ ಬಿಡೋದಿಲ್ಲ ಅದು. ನನಗ್ ಪಕ್ಕಾ ಗೊತ್ತಿತ್ತು, ಹೋದ್ರೆ ಏನ್ರ ಹೇಳ್ತಾರಂತೇಳಿ ನಾನ್ ಭಯ ಪಟ್ಟು 6 ತಿಂಗಳು ಬಹಳಷ್ಟು ಪೇನ್ ಅನ್ನ ಸಹನ್ ಮಾಡ್ಕೊಂಡಿ. ನಮ್ಮ ಮನೆಯವ್ರಿಗೂ ಹೇಳಿಲ್ಲ, ಹಾಸ್ಪಿಟಲ್ಗೆ ಹೋಯ್ತಾರ ನನ್ ಕರ್ಕೊಂಡು. ಬಹಳ ಭಯ ನನ್ಗೆ ಹಾಸ್ಪಿಟಲ್ ಅಂದ್ರೆ. ಸೊ ಅಂತ ಸಮಯದಲ್ಲಿ ನನಗೆ ನನ್ನ ಜೀವನದಲ್ಲಿ ಎಂಟ್ರಿ ಆಗಿದ್ ಯಾವುದು ಅಂದ್ರೆ ರೇಖಿ. ಇದು 5 ವರ್ಷದ ಹಿಂದಿನ ಘಟನೆ. ಆ ರೇಖಿ ಅನ್ನುವಂಥದ್ದು ಫೇಸ್ಬುಕ್ಕಿನಲ್ಲಿ ನೋಡಿದಾಗ ನನಗೇನ್ ಅನ್ಸಿತ್ತು ಹೇಳ್ತೀನಿ ನೋಡ್ರಿ. 5 ವರ್ಷದ ಹಿಂದೆ ಇದ್ರ ಬಗ್ಗೆ ಅಷ್ಟು ಯಾರಿಗ್ ಗೊತ್ತಿರ್ಲಿಲ್ಲ. ನಾನು ಯಾವ್ದೋ ರೇಖಾ ಗಣಿತ ಇರ್ಬೋದು, ಒಳಗ ರೇಖೆಗಳ ಬಗ್ಗೆ ಏನಾರ ಹೇಳ್ತಿರ್ಬೇಕು, ನಮ್ಗ ಗಣಿತಕ ಆಗೋದಿಲ್ಲ ಅಂತ ನಾನು ಹಿಂಗೆ ಸ್ಕ್ರೋಲ್ ಮಾಡಿ ಮುಂದೋದೆ. ಆಮೇಲೆ ಮತ್ತೊಂದು 2ನೇ ವಿಡಿಯೋ ಬಂತು, ಮತ್ತೆ ಯಾರೋ ಬೇರೆ ಗುರುಗಳದ, ಅವ್ರು ಹೇಳಿದ ಬ್ರಹ್ಮಾಂಡದ ಶಕ್ತಿಯನ್ನ ನೀವು ಆಹ್ವಾನ ಮಾಡ್ಬೋದು. ನಾವೊಂದು ಇದು ಬಹಳ ದೊಡ್ಡದಿದೆ, ಬ್ರಹ್ಮಾಂಡ ಶಕ್ತಿ ನಾವು ಆಹ್ವಾನ ಮಾಡೋದದು ಮನುಷ್ಯರಿಂದ ಸಾಧ್ಯ ಇದೆ. ಇಲ್ಲಂತೂ ಗುರು, ಮಹಾಗುರು, ಪರಮಗುರು, ಶ್ರೇಷ್ಠ ಗುರುಗಳಿಗೆಲ್ಲ ಬ್ರಹ್ಮಾಂಡ ಏನೋ ಮಾಡುತ್ತೆ, ನಮಗೂ ಮಾಡುತ್ತೆ, ಇನ್ ನೋಡೋಣ ಅಂತೇಳಿ ನಾನು ಕ್ಲಿಕ್ ಮಾಡ್ದ. ಅದಾದ್ಮೇಲೆ ರೇಖಿ ಲೆವೆಲ್ 1, ಲೆವೆಲ್ 2 3 days ಕೋರ್ಸ್ ಇತ್ತು, 9,000 ಫೀಸ್ ಇತ್ತು. ನ್ಯಾಷನಲ್ ಲೆವೆಲ್ ಗುರುಗಳು ಋಷಿಕೇಶ್ಲಿಂದ ಒಬ್ರು ಗುರುಗಳು ಮಾಡ್ತಾ ಇದ್ರು. 9,000 ಕಡ್ದ. ಪ್ರಾಮಿಸ್ ಮಾಡಿ ಹೇಳ್ತೀನಿ, 3 ದಿನದಾಗ ನನಗೇನು ತಿಳಿಲಿಲ್ಲ, ಏನೇನು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಝೀರೋ ಮೈಂಡ್ ಸೆಟ್ ಇತ್ತು ನನಗೆ, ಅದು ಏನಂತೆ ಗೊತ್ತಿಲ್ಲ. ಆದ್ರೆ ಏನು ತತ್ವ, ಏನೋ ಸಿದ್ಧಾಂತ, ಏನು ಬೆಳಕು ಬರುತ್ತೆ, ಇದೆಲ್ಲ ನಂಗೆ ಗೊತ್ತಾಗ್ತಾ ಇತ್ತದು. ಅವ್ರು ಒಂದೇ ಗುರುಗಳದ್ದು ಬಿಟ್ಟು ಹಾಕ್ದೇವ್ ನಾವು, ಅಷ್ಟೇ ಕಲ್ತೇವ್, ಸಾಕ್ ಶಿವ ಅಂದೇವ್, ಬಿಟ್ಟೇವ್. ಇದೆಲ್ಲ ಆಗ ಹೋಗ ಮಾತಿಲ್ಲ. ಆಮೇಲೆ ಚಕ್ರಗಳು ಹೇಳಿದ್ರು, ಬಣ್ಣ ಹೇಳಿದ್ರು, ಈ ಬಣ್ಣ ಸುಣ್ಣ ಎಲ್ಲ ನಮ್ಗೆ ತಿಳಿಯಂಗಿಲ್ಲ, ಹೋಗ್ಲಿ ಅಂತೇಳಿ ಬಿಟ್ಟು ಹಾಕ್ದೇವ್. 9,000 ಹೋಗ್ಬಿಟ್ಟು ನಮ್ಗೆ. ಮತ್ತೆ ಒಂದ್ 15 ದಿವಸ 20 ದಿವಸ ನೋಡ್ತೀನಿ, ಮತ್ತೊಂದ್ಸಲ ಬಂತು, ಮತ್ತೆ ಕ್ಲಿಕ್ ಮಾಡ್ದ. 2ನೇ ಸಲ ನನ್ಗೆ ಅರ್ಥ ಆಗಿದ್ದು ಏನು ಅಂದ್ರ, ಒಂದ್ ಬ್ರಹ್ಮಾಂಡದ ಶಕ್ತಿ ಇದೆ, ನಮ್ಮ ಅಂಗೈ ಮೂಲಕ ನಾವ್ ಹಿಂಗ ಏನಾದ್ರೂ ಆಹ್ವಾನ ಮಾಡಿದ್ರೆ ಅದು ಶಕ್ತಿ ನಮ್ಮ ಅಂಗೈಲಿ ಬರುತ್ತೆ ಅಂತ 2ನೇ ಸಲ ನಂಗೆ ಅರ್ಥ ಆಗಿದ್ದು. ಅದಾದ್ಮೇಲೆ ಅವ್ರು ನಂಗೆ ಚೆನ್ನಾಗಿ ಕಲ್ಸರು. 4 days ಕೋರ್ಸ್ ನ ನಂತರ ಕ್ವಶನ್ ಆನ್ಸರ್ ನಲ್ಲಿ
ನಾನು ಅವ್ರಿಗೆ ಕೇಳ್ದ, ನನ್ನ ಶರೀರದಲ್ಲಿ ಕೆಲವೊಂದು ಗಡ್ಡೆಗಳಾಗಿವೆ, ಅದು ಕಡಿಮೆ ಆಗುತ್ತಾ? ಅವ್ರು ಒಂದ್ ಮಾತು ಹೇಳಿದ್ರು, ಗಡ್ಡೆ ಇಲ್ಲ, ಜೀವನದಲ್ಲಿ ಏನಿದೆ ಎಲ್ಲದಕ್ಕೂ ಪರಿಹಾರ ಇದೆ ರೇಖೆಯಲ್ಲಿ, ಆದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಒಬ್ರಿಗೆ ಒಂದೇ ಕ್ವಶನ್ ಕೇಳೋದು ಆಪ್ಷನ್ ಇತ್ತು, ಅಷ್ಟು ಹೇಳಿದ್ಮೇಲೆ ನಂಗೆ ಭಯಂಕರ ಭರವಸೆ ಬಂತು, ಈಗ ಇಲ್ಲಿ ಬಿಡ್ಬಾರ್ದ. ಕನ್ಫ್ಯೂಸ್ ನಲ್ಲಿ ನಿಮ್ಗೆ ಹೇಳ್ತೀನಿ, ನಾನು 90 days ಮೆಡಿಟೇಷನ್ ಮಾಡಿದ, 21 days ಮಾಡಿದ್ರೆ ಸಾಕು, ಗೊತ್ತಿಲ್ಲ ನನ್ಗೆ 90 ದಿನದ ನಂತರ ಮಹಾಪರಿವರ್ತನೆ ಆಯ್ತು ನನ್ನ ಜೀವನದಲ್ಲಿ. ಅಷ್ಟು ಗಡ್ಡೆಗಳೆಲ್ಲ ಕರಗೋದು, ಜೀವನ ಬಹಳ ಚೇಂಜ್ ಆಗ್ಬಿಡ್ತು. ನನ್ನ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆದು, ನಂದು ಆಜ್ಞಾ ಚಕ್ರದಲ್ಲಿ ಒಂದಿಷ್ಟು ವರ್ಕ್ ಆಗೋದಕ್ಕೆ ಶುರು ಆಯ್ತು, ನಂದು ವಿಶುದ್ಧಿ ಚಕ್ರ ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಆಯ್ತು. ಅದಾದ ನಂತರ 5 ವರ್ಷದ ಹಿಂದೆ ರೇಖೆಯ ಜೊತೆಗೆ ನಾನು ಕೈ ಜೋಡಿಸಿನಿ, ಇವತ್ತಿನ ತನಕ ಕಂಟಿನ್ಯೂ ಇದೆ. ಹಾಗಾಗಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಬ್ರಹ್ಮಾಂಡ ನಿಮ್ಗೂ ಸಮೇತ ಆಯ್ಕೆ ಮಾಡಿ ನನ್ನ ಎದುರಿಗೆ ಕೂರಿಸಿದೆ ಅಂದ್ರ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆ ಆಗುವಂತ ಒಂದು ಸಮಯಕ್ಕೆ ನೀವೆಲ್ಲರೂ ಬಂದಿರಿ. ಹಾಗಾಗಿ ನಿಮ್ಗೆ ನೀವು ಈ ರೀತಿ ಶಬಾಷ್ ಮಾಡ್ರಿ, ಎಲ್ಲರೂ ಮಾಡ್ರಿ ನೋಡೋಣ. ನಾವು ಪ್ರೈಮರಿ ಸ್ಕೂಲ್ ನಲ್ಲಿ ಮಕ್ಕಳಿಗೆ ಶಬಾಷ್ ಶಬಾಷ್ ಮಾಡ್ತೀವಿ, ಹಿಂಗ್ ಮಾಡ್ರಿ ಎಲ್ಲರೂ ನೋಡೋಣ. ಶಬಾಷ್, ಗ್ರೇಟ್ ಇದ್ದೀರಿ ನೀವೆಲ್ಲರೂ. ಎಸ್, ಯಾಕಂದ್ರ ಬ್ರಹ್ಮಾಂಡ ನಿಮ್ಗೆ ಚಾಯ್ಸ್ ಮಾಡಿದೆ. ಯೋಚನೆ ಮಾಡ್ರಿ, ಯಾರೋ ಒಬ್ಬ MLA MP ಫೋನ್ ಮಾಡ್ರಿ, ಅದೋ ಬಿದ್ದೋ ಓಡ್ತೀವ? MLA ಫೋನ್ ಮಾಡ್ಯಾರ, ಇಲ್ಲಿ MLA MP ಇಲ್ಲ, ಎಲ್ಲಾರಪ್ಪ ಅವ್ರು ನಮ್ಗ್ ಕಾಲ್ ಮಾಡ್ಯಾರ, ನೆನ್ಪಿಡ್ರಿ ನೀವು, ಅಂದ್ರೆ ಎಷ್ಟು ಗ್ರೇಟ್ ಇದ್ದಿರ್ಬೋದು. ಹಾಗಾಗಿ ಆ ಖುಷಿ ಇದೆ ನೋಡ್ರಿ, ಅದು ಯಾವಾಗ್ಲೂ ನಿಮ್ ಹತ್ರ ಇರ್ಲಿ ಅಂತೇಳಿ ಹೇಳ್ತಾ, ಸೊ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ನಮ್ಮ ಪೃಥ್ವಿ ಭೂಮಿ ಇದೆ ನೋಡ್ರಿ, ಗೋಲ್. ಆ ಪೃಥ್ವಿ ಅನ್ನುವಂಥದ್ದೇನು ಒಂದು ಮರಕ್ಕೆ ಹೋಲಿಸಿದ್ರೆ, ಸರಿಯಾಗಿ ವರ್ಡ್ ಬರೀರಿ. ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಆ ಮರದ ತಾಯಿ ಬೇರು ಇದೆ ನೋಡ್ರಿ, ಅದು ನಮ್ಮ ಭಾರತ ಇದೆ. ಇದು 100ಕ್ಕೆ 100ರಷ್ಟು ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಆ ಮರದ ತಾಯಿ ಬೇರು, ಪ್ರತಿಯೊಂದು ಮರಕ್ಕೂ ಒಂದು ತಾಯಿ ಬೇರು ಇರುತ್ತೆ, ಉಳಿದ ಬೇರುಗಳೆಲ್ಲ ಬೇರೆ ಬೇರೆ ಬೇರುಗಳಿರುತ್ತೆ. ಸೊ ಯಾವ ರೀತಿ ತಾಯಿ ಬೇರು ಇರುತ್ತೆ ನೋಡ್ರಿ, ಅದೇ ರೀತಿ ಇಡೀ ವಿಶ್ವದ ಆಧ್ಯಾತ್ಮಿಕ ತಾಯಿ ಬೇರು ಅಂತ ಯಾರಾದ್ರೂ ಇದ್ರ ಅದು ನಮ್ಮ ಭಾರತ ಇದೆ. ಅದೇ ಭಾರತದಲ್ಲಿರುವಂತ 4 ವೇದಗಳಿವೆ ನೋಡ್ರಿ, ಅವು 4 ಪಿಲ್ಲರ್ಸ್ಗಳಿವೆ. ಅಧ್ಯಾತ್ಮದ ಬರ್ಕೋರಿ, 4 ಪಿಲ್ಲರ್ಸ್ಗಳು. ಹಾಗಾಗಿ ರೇಖಿ ಎಲ್ಲಿಂದ ದಾಖಲೆ ನಮ್ದು ಶುರು ಆಗುತ್ತೆ ಅಂದ್ರ ಋಗ್ವೇದದಿಂದ ಶುರು ಆಗುತ್ತೆ ರೇಖಿಯ ಇತಿಹಾಸ. ಬರ್ಕೋರಿ, ಋಗ್ವೇದದಿಂದ ರೇಖಿಯ ದಾಖಲೆಗಳು ಸಿಗುತ್ತೆ. ಅದರಲ್ಲಿ ಬರ್ಕೋರಿ, ಋಗ್ವೇದ ಅಂತ ಬರೀರಿ ಫಸ್ಟ್. ನಿಮ್ಗೆ ದಾಖಲೆ ಸಮೇತ ಒಂದು ಹೇಳ್ತೀನಿ ನಾನು. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದ ನಂಬರ್ಸ್ ಗಳನ್ನ ಸ್ವಲ್ಪ ಬರ್ಕೊಡ್ರಿ. 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ. ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಂ ಅನ್ನುವಂಥ ಒಂದು ಶ್ಲೋಕ ಏನ್ ಹೇಳುತ್ತೆ, ಅಯಮ್ಮೆ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದಲ್ಲಿ ಪರಾತ್ಪರ ಶಕ್ತಿ ಇದೆ, ಪರಮಾತ್ಮನ ಶಕ್ತಿ ಇದೆ ಅಂತ ಋಗ್ವೇದ ಹೇಳುತ್ತೆ. ಅಯಮ್ಮೆ ಭಗವತ್ತರಂ ಅಂದ್ರೆ ನಾನ್ ಭಗವಂತನ ಸ್ವರೂಪದಲ್ಲಿ ಇದ್ದೀನಿ ಅಂತ, ಆ ಶಕ್ತಿ ನನ್ನ ಒಳಗಿದೆ ಅನ್ನುವಂಥ ದಾಖಲೆ ಅಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಒಂದು ವಾಕ್ಯವನ್ನ ಕೇಳಿರ್ಬೋದು, ಹಿಂದಿಯಲ್ಲಿ ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್ ಅಂತ. ಯಾರೆಲ್ಲ ಕೇಳಿದ್ರಿ ಈ ವರ್ಡ್? ಅಪ್ನಾ ಹಾತ್ ಜಗನ್ನಾಥ. ಜಗನ್ನಾಥ್ ಅಂದ್ರೆ ನನ್ ಅಂಗೈ, ನನ್ ಕೈ ಇದೆಯಲ್ಲ, ಇದೇ ಪರಮಾತ್ಮನ ಶಕ್ತಿ ಇದೆ. ರೀಸನ್ ಏನು ಅಂದ್ರೆ ಇದೇ ಅಂಗೈಯಲ್ಲಿ ರೇಖಿಯ ಎನರ್ಜಿ ಇರುತ್ತೆ. ಬರ್ಕೋರಿ, ನೀವ್ ಹಿಂಗ್ ತಿಳ್ಕೊಬೇಡ್ರಿ ರೇಖಿ ಕಲ್ತವ್ರಿಗೆ ರೇಖಿ ಎನರ್ಜಿ ಇರುತ್ತೆ ಅಂತ. ನೋ, ಪ್ರತಿ ದಿನಾನು ರೇಖಿಯನ್ನ ಬಳಸ್ತಾ ಇದ್ದೀವಿ. ನಿಮ್ಗೆ ಒಂದು ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೀವ್ ಹಿಂಗ್ ರೇಖಿ ಕಲ್ತವ್ರೆ ಗ್ರೇಟ್ ಇರ್ತಾರ, ಅವರಿಗೆ ಮಾತ್ರ ದೇವ್ರು ಒಲಿತಾರ? ನೋ, ಪ್ರತಿಯೊಬ್ಬರ ಹತ್ರನು ಅದು ಎನರ್ಜಿ ಇದೆ. ಈಗ ನಿಮ್ಗೆ ಅದು ಅರ್ಥ ಆಗುತ್ತೆ ನಾನು ಎಲ್ಲೆಲ್ಲಿ ಬಳಸಿನಿ ಅಂತ. ಅದ್ರ ನಂತರ ನೀವು ಆ ಫ್ರೀಕ್ವೆನ್ಸಿ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮ್ಗೆ ಬಹಳ ಈಸಿ ಆಗುತ್ತೆ. ಸೊ ಹಾಗಾಗಿ ಮೊದಲ ದಾಖಲೆ ಎಲ್ಲಿ ಸಿಗುತ್ತೆ? ಋಗ್ವೇದ. ಓಕೆನಾ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ 2ನೇ ದಾಖಲೆಯನ್ನ ಬರ್ಕೋರಿ. 2ನೇದು ಎಲ್ಲಿ ಸಿಗುತ್ತೆ ಅಂದ್ರ ಅಥರ್ವ ವೇದದಲ್ಲಿ. ಋಗ್ವೇದದ ನಂತರ ಅಥರ್ವ ವೇದದಲ್ಲಿ ಸಿಗುತ್ತೆ. ಎಸ್. ಸೊ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ಏನು ಅಂದ್ರ ನನ್ನ 2 ಹಸ್ತಗಳಲ್ಲಿ ಅಥವಾ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ.
ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅನ್ನುವಂತ ವರ್ಡ್ ಬರುತ್ತೆ ಇಲ್ಲಿ. ನನ್ನ 2 ಅಂಗೈಯಲ್ಲಿ ಏನಿದೆ? ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ. ಆದ್ರೆ ನಾನಿದನ್ನ ಲೋಕ ಕಲ್ಯಾಣಕ್ಕಾಗಿ, ಇನ್ನೊಬ್ಬರ ಏಳಿಗೆಗಾಗಿ ನಾನು ಬಳಸ್ತೀನಿ ಅಂತ ಅಥರ್ವ ವೇದದಲ್ಲಿ ಬರುತ್ತೆ. ಅಂಗೈಯಲ್ಲಿ, ಅಂಗೈ. ಮತ್ತೆ ನೆಕ್ಸ್ಟ್ 2ನೇ ದಾಖಲೆ. ಹಾಗಾಗಿ ಇಲ್ಲಿ ನೋಟ್ ಮಾಡ್ಕೊಡ್ರಿ, ರೇಖಿ ಏನಿದೆ ನೋಡ್ರಿ, ಲೆವೆಲ್ 1 ಮಾತ್ರ ಸೆಲ್ಫ್ ಸಲುವಾಗಿರುತ್ತೆ. ಲೆವೆಲ್ 1 ಮಾತ್ರ ನಮ್ ಸಲಿಂದಿದೆ, ಇದು ನಮ್ಮ ಉದ್ಧಾರಕ್ಕಿದೆ. ಉಳಿದ ಎಲ್ಲಾ ಸ್ಟೇಜ್ಗಳು ಬರುತ್ತೆ ನೋಡ್ರಿ, ರೇಖಿ ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಗ್ರ್ಯಾಂಡ್ ಮಾಸ್ಟರ್ ಎಲ್ಲಾನು ಬರುತ್ತೆ ನೋಡ್ರಿ. ಅದು ಇನ್ನೊಬ್ಬರ ಏಳಿಗೆಗಾಗಿ, ಪರರ ಸೇವೆಗಾಗಿ ಬಳಸುವಂತ ವಿದ್ಯೆ ಇದು ರೇಖಿ. ಹಾಗಾಗಿ ನಾವು ನಮ್ ಕಡೆಯಿಂದ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದೇನು ಅಂದ್ರ, ಮನೆ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಸಮೇತ ಒಬ್ಬ ರೇಖಿ ಮಾಸ್ಟರ್ನ ರೆಡಿ ಮಾಡ್ಬೇಕಂತ ಚಾಲೆಂಜ್ ತಗೊಂಡೇವ್ ನಾವು. ಒಬ್ಬ ರೇಖಿ ಮಾಸ್ಟರ್ ಪ್ರತಿಯೊಂದ್ ಮನೆಯಲ್ಲಿ ಇರ್ಬೇಕು. ಎದ್ದೋ ಬಿದ್ದೋ ಹಾಸ್ಪಿಟಲ್ ಕೊಡೋ ಸ್ವಲ್ಪ ಕಡಿಮೆ ಆಗ್ಲಿ ಎಲ್ಲ. ಅದು ನಾವು ಎಲ್ಲಾನು ಮಾಡ್ತೀವಂತಿಲ್ಲ, ಅದ್ರ ಕೈಲಾದಷ್ಟಾದ್ರೂ ನಾವು ಪ್ರಯತ್ನ ಮಾಡು. ಹಾಗಾಗಿ ಇದನ್ನ ಫ್ರೀ ಆಗಿಟ್ಟಿತ್ತು. ಎಲ್ಲರಿಗ್ ಸಿಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಜನ ಬಂದ್ರೆ ಅದು ಎಲ್ಲರಿಗ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಸೇವೆಗೆ ನಾವು ನಿಂತೀವಿ. ಹಾಗಾಗಿ ಇದು ವೇದಗಳಲ್ಲಿ ಇದರ ದಾಖಲೆ ಇದೆ. ಅದರ ನಂತರ ನೀವು ಬರ್ಕೋರಿ, ನೆಕ್ಸ್ಟ್ ಬರೀರಿ, ವಶಿಷ್ಠರು ಈ ವಿದ್ಯೆಯನ್ನ ಮೂಲದಲ್ಲಿ ಬಳಸಿರುವಂತ ಮೂಲ ಪುರುಷರು ಅಂತೀವಿ ನೋಡ್ರಿ. ಅವ್ರು ಯಾರು ಅಂದ್ರ ಋಷಿ ವಶಿಷ್ಠರು. ಇದು 3ನೇ ದಾಖಲೆ ಕೊಡ್ತಾ ಇದ್ದೀನಿ, ಇಂಡಿಯನ್ ರೇಖಿದು. ಋಷಿ ವಶಿಷ್ಠರು ಈ ವಿದ್ಯೆಯನ್ನ ಬಳಸಿದವರು. ಹಾಗಾಗಿ ಇದಕ್ಕೆ ಹಿಂದೆ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತಾ ಇದ್ರು ಇದಕ್ಕೆ. ಹಾಗಾಗೂ ನಮ್ಗೆ ಗೊತ್ತೇ ಹಾಕ್ಲಿಲ್ಲ ರೇಖಿ ಅಂದ್ರೆ ವಶಿಷ್ಠ ವಿದ್ಯೆ ಅಂತ ಹೇಳಿ. ಎಸ್, ಹಾಗಾಗಿ ಇದಕ್ಕೆ ಏನಂತ ಕರಿತಿರು? ವಶಿಷ್ಠ ವಿದ್ಯೆ. ಒಂದೇ ನಿಮ್ಗೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ಅದರ ನಂತರ ಬರ್ಕೋರಿ, ಇನ್ನು ಒಂದು ಕೃತಿ ಬರುತ್ತೆ, ನಾಥ ಸಂಹಿತೆ ಅಂತ ಹೇಳಿ. ಗೋರಖ್ನಾಥರು ಬರ್ದಿರುವಂತ, ಗೋರಖ್ನಾಥ್ ಮಚೇಂದ್ರನಾಥ್ ನಿಮ್ಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂಡಿ. ನಾಥ ಪರಂಪರೆ ಅಂತ ಒಂದು ಪರಂಪರೆ ಇದೆ ನಮ್ಮಲ್ಲಿ. ನೀವು ಗುಲ್ಬರ್ಗಾ ಭಾಗಕ್ಕೆ, ಬೀದರ್ ಕಡೆಗೆ ಬಂದ್ರೆ ನಾಥರದ ಬಗ್ಗೆ ಗೊತ್ತಿದೆ ಅವ್ರಿಗೆ. ಸೊ ಹಾಗಾಗಿ ಇಲ್ಲಿರುವಂತಹ 9 ನಾಥರಲ್ಲಿ, 9 ಜನ ನಾಥರಲ್ಲಿ ಗೋರಖ್ನಾಥರು ಪ್ರಮುಖ ನಾಥ ಪಂಥದವರು. ಅವರು ಬರ್ದಿರುವಂತಹ ನಾಥ ಸಂಹಿತ ಅನ್ನುವಂತಹ ಕೃತಿಯ 40% ಪುಸ್ತಕ ಇದೆ ನೋಡ್ರಿ. ಅದು ರೇಖಿಯ ಬಗ್ಗೆ ಹೇಳುತ್ತೆ, ಮತ್ತೆ ಚಕ್ರಗಳ ಬಗ್ಗೆ ಮಾಹಿತಿ ಕೊಡುತ್ತೆ ಅದು. ನೀವು ಬೇಕಾದ್ರೆ ಇದು ಪುಸ್ತಕ ಇದೆ ನೋಡ್ರಿ, ಇದು ಹಿಂದಿಯಲ್ಲಿ ಮಾತ್ರ ಇದೆ. ಹಿಂದಿ, ಇಂಗ್ಲಿಷ್ ನಲ್ಲೂ ಇದು ಸಿಗೋದಿಲ್ಲ. ಬೇಕಾದ್ರೆ ಯಾರಿಗಾದ್ರೂ ಹಿಂದಿ ಬರುತ್ತೆ ಅಂದ್ರೆ ನೀವು ಅದನ್ನ ತಗೊಂಡು ಓದ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಒಂದು ಪುರಾಣ ಇದೆ. ಆ ಪುರಾಣದಲ್ಲೂ ಸಮೇತ ರೇಖಿಯ ಬಗ್ಗೆ ಉಲ್ಲೇಖ ಇದೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಒಂದು ನಿಮಿಷ. ಎಸ್, ಈ ಪುಸ್ತಕ ಎಲ್ಲರಿಗೂ ಕಾಣಿಸ್ತಾ? ನಾಥ ಸಂಹಿತ. ಸುಜಾತಾ ಮ್ಯಾಮ್, ನೀವು ನನ್ಗೆ ಕಾಣ್ತಾ ಇದ್ದೀರಿ? ಸ್ಕ್ರೀನ್ ಆನ್ ಇದೆನಾ? ಎಸ್, ಇದು ನಾಥ ಸಂಹಿತ. ಅದರ ನಂತರ ಬರುತ್ತೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ, ಇಲ್ಲೂ ಸಮೇತ ರೇಖಿಯ ಬಗ್ಗೆ ದಾಖಲೆ ಇದೆ. ಇದರ ಪ್ರಥಮ ಖಂಡದಲ್ಲಿ, ಅಂದ್ರೆ ನಮ್ಮ ಮನುಷ್ಯರ ಅಂಗೈಯಲ್ಲಿ, ಅಂದ್ರೆ ಬ್ರಹ್ಮಾಂಡದ ಶಕ್ತಿಯ ಹರಿಯುವಿಕೆ ನಮ್ಮೊಳಗಿದೆ. ಪ್ರತಿನಿತ್ಯನೂ ಪ್ರತಿ ಕ್ಷಣಕ್ಕೂ ಬ್ರಹ್ಮಾಂಡದ ಜೊತೆಗೆ ನಾವು ಕನೆಕ್ಟ್ ಇದ್ದೀವಿ ಅನ್ನುವಂಥದ್ದು ಈ ಒಂದು ದಾಖಲೆಯಲ್ಲಿ ಸಿಗುತ್ತೆ. ಅದರ ನಂತರ ಬರುತ್ತೆ 108 ಉಪನಿಷತ್ತುಗಳಲ್ಲಿರುವಂತ ಬ್ರಹ್ಮ ವಿದ್ಯಾ ಖಂಡ ಅನ್ನುವಂತ ಒಂದು ಉಪನಿಷತ್ತಿದೆ. ಅಲ್ಲಿಯೂ ಸಮೇತ ರೇಖಿಯ ಬಗ್ಗೆ ಮಾಹಿತಿ ಇದೆ. ಬ್ರಹ್ಮ ವಿದ್ಯಾ ಮಹಾಖಂಡ. ಒಂದು ನಿಮಿಷ, ಇಲ್ಲಿ 108 ಉಪನಿಷತ್ತುಗಳಲ್ಲಿ ಬ್ರಹ್ಮ ವಿದ್ಯಾಖಂಡ ಅಂತ ಬರುತ್ತೆ. ಇಲ್ಲೂ ಸಮೇತ ರೇಖಿಯ ಬಗ್ಗೆ ಮಾಹಿತಿ ಇದೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ತೈತೇರಿಯ ಅನ್ನುವಂತ ಉಪನಿಷತ್. ಒಂದು ಉಪನಿಷತ್ ಬರುತ್ತೆ ತೈತೇರಿಯ ಅಂತ ಹೇಳಿ. ಆ ತೈತೇರಿಯ ಉಪನಿಷತ್ತಿನಲ್ಲೂ ಸಮೇತ ರೇಖಿಯ ಬಗ್ಗೆ ದಾಖಲೆ ಸಿಗುತ್ತೆ. ಚಕ್ರಗಳ ಬಗ್ಗೆ ಮತ್ತೆ
ರೇಖೆಯ ಬಗ್ಗೆ ಇಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಓಕೆ, ಸೊ ಇಷ್ಟು ದಾಖಲೆಗಳು ಸಾಕು ಅಂತ ಹೇಳಿ ಅನ್ಕೊಂಡಿನಿ ನಾನು. ಡನ್. ಸೊ ಹಾಗಾಗಿ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ರೇಖಿ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಕೊಡುಗೆ ನೀಡಿದವ್ರು ಯಾರಾದ್ರೂ ಇದ್ರ ಅದು ನಮ್ಮ ಭಾರತ ಇದೆ. ನಮ್ಮ ವೇದಗಳು, ಉಪನಿಷತ್ತುಗಳು ಪ್ರತಿಯೊಂದು ಇದೆ. ನೀವ್ ಒಂದ್ ಮಾತ್ ನೆನ್ಪಿಡ್ರಿ, ನಾವು ಓಂಕಾರ ಬರಿತೀವಿ ನೋಡ್ರಿ, ಓಂಕಾರ, ಸ್ವಸ್ತಿಕ್ ಎಲ್ಲ ನೆನ್ಪದನ. ಏನಾದ್ರೂ ಒಂದ್ ಮಂತ್ರ ಬರಿಬೇಕಂದ್ರೆ ಓಂ ಬರ್ದೇ ಬರಿತೀವಿ. ಮನೆಯಲ್ಲಿ ಏನಾದ್ರೂ ದೀಪಾವಳಿ, ಬಿಸ್ನೆಸ್ ನಲ್ಲಿ ಏನಾದ್ರೂ ಸ್ವಸ್ತಿಕ್ ಕಂಪಲ್ಸರಿ. ನಿಮ್ಗೆ ಗೊತ್ತಿರ್ಲಿ, ಇವ್ ಎರಡೂ ಸಮೇತ ರೇಖೀಯ ಸಿಂಬಲ್ಸ್ ಗಳಿವೆ. ಇವು ಬೇಕಾದ್ರೆ ಬರ್ಕೋರಿ. ಇವ್ ಎನರ್ಜಿ ಇವೆ ಅಂತ ನಾವ್ ಅನ್ಕೊಂಡಿವ್ ನೋಡ್ರಿ, ಇವ್ ರೇಖೀಯ ಸಿಂಬಲ್ಸ್ ಇವೆ, ರೇಖೀಯ ಸಂಕೇತಗಳಿವೆ ಇವು. ಯಾವ ಓಂ ಮತ್ತೆ ಸ್ವಸ್ತಿಕ್. ಹಾಗಾಗಿ ನಾವೇನ್ ರಂಗೋಲಿ ಬಿಡಿಸ್ತೀವಿ ನೋಡ್ರಿ ಹೆಣ್ಮಕ್ಳು, ಸಾಕಷ್ಟು ರಂಗೋಲಿಗಳಲ್ಲಿ ರೇಖೀಯ ಸಿಂಬಲ್ಸ್ ಗಳಿವೆ, ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿನಿತ್ಯನೂ ಸಮೇತ ರೇಖೆಯನ್ನ ಬಳಸ್ತೀವಿ. ರೀಸನ್ ಏನು ಅಂದ್ರೆ ನಮ್ಮ ಅಂಗೈಯಲ್ಲಿ ಅದು ನಮ್ದು ಜನ್ಮತಃನೇ ಬಂದಿರುವಂತ ಶಕ್ತಿ, ಇದು ನಮ್ಗೆ ಗಿಫ್ಟೆಡ್ ಆಗಿ ಬಂದಿರುವಂತದ್ ಮನುಷ್ಯನಿಗೆ. ಹಾಗಾಗಿ ಅದ್ರ ನಂತರ ನೀವು ಬೇಕಾದ್ರೆ ನೋಡ್ರಿ, ಕೆಲವ್ರ ಕೈಯಿಂದ ಅಡಿಗೆ ಮಾಡಿರ್ತಾರ ನೋಡ್ರಿ, ಅವ್ರು ಯಾವ್ದು ಮಸಾಲೆ ಹಾಕೋದಿಲ್ಲ, ಬೆಸ್ಟ್ ಟೇಸ್ಟ್ ಇರುತ್ತೆ. ಗೊತ್ತಲ್ಲ ನಿಮ್ಗೆ, ಏನೇನು ಇರೋದಿಲ್ಲ. ಹಳ್ಳಿ ಊರ್ ಕಡೆ ನೀವು ಹೋಗ್ರಿ, ಬೇಕಾದ್ರೆ ಅಜ್ಜಿಯರ್ ಇದ್ದಿರ್ತಾರ ನೋಡ್ರಿ, ವಯಸ್ಸಾದವರು, ಏನು ಯೂಸ್ ಮಾಡೋದಿಲ್ಲ, ಆದ್ರೂ ಅವ್ರ ಊಟ ಬಹಳ ಟೇಸ್ಟ್ ಆಗುತ್ತೆ. ರೀಸನ್ ಏನು ಅಂದ್ರೆ ರೇಖಿ ಪವರ್. ಸೊ ಹಾಗಾಗಿ ನಮ್ಮ ಅಂಗೈಗಳಲ್ಲಿರುವಂತಹ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಆ ಶಕ್ತಿಗೆ ಮತ್ತೆ ಆಕ್ಟಿವೇಟ್ ಮಾಡೋದಿದೆ ನೋಡ್ರಿ, ಈ ವಿದ್ಯೆಯಲ್ಲಿ ನೀವು ಕಲ್ತಿರ್ತೀರಿ. ಓಕೆನಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈಗ ಬರ್ಕೋರಿ, ರೇಖಿಯಲ್ಲಿರುವಂತ ಲೆವೆಲ್ಗಳು ಮತ್ತೆ ಎನರ್ಜಿಗಳು ಏನೇನಿವೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ರೇಖಿ ಅಟ್ಯೂನ್ಮೆಂಟ್. ಅಟ್ಯೂನ್ಮೆಂಟ್ ಅಂದ್ರೆ ದೀಕ್ಷೆ. ನಮ್ಮಲ್ಲಿ ರೇಖಿಯ 4 ಪ್ರಕಾರದ ರೇಖಿಗಳನ್ನ ನಾವು ಕಲಿತೀವಿ, 4 ಹಂತಗಳು. ಅದರಲ್ಲಿ ಬರುತ್ತೆ ರೇಖಿ ಲೆವೆಲ್ 1, ಲೆವೆಲ್ 2 ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ. ಗ್ರ್ಯಾಂಡ್ ಮಾಸ್ಟರ್ ನಲ್ಲಿ 2 ಕೋರ್ಸ್ ಬರುತ್ತೆ, 3 ಮತ್ತು 4. ಯಾವ 2 ಹಿಡಿದೆ ನಾವು ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಕರಿತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ನನ್ನ ಎದುರಿಗೆ ಯಾರ್ಯಾರೆಲ್ಲಾರು ಇದ್ದೀರಿ, ಈ ಹಿಂದೆ ನಮ್ಗೆ ರೇಖಿ ಬಗ್ಗೆ ಏನೇನು ಗೊತ್ತಿಲ್ಲ ಅಂದ್ರೆ ನೀವು ಈ ಸ್ಥಿತಿಯಲ್ಲಿ ಇದ್ದೀರಿ. ಯಾವುದೇ ಇಂಟ್ಯೂಷನ್ಗಳು ನಿಮ್ ಹತ್ರ ಇರೋದಿಲ್ಲ, ಬಟ್ ನೀವ್ ಇರ್ತೀರಿ, ಶಕ್ತಿ ಇದೆ, ಕೆಲಸ ಮಾಡುತ್ತೆ. ಯಾವಾಗ ರೇಖಿ ಲೆವೆಲ್ 1 ದೀಕ್ಷೆ ಮುಗಿಯುತ್ತೆ ನೋಡ್ರಿ, ದೀಕ್ಷೆ ಮುಗ್ದಾಗ ನಿಮ್ಮ ಶರೀರದಲ್ಲಿ ಚಕ್ರಗಳಿರುತ್ತೆ ನೋಡ್ರಿ, ಅವು ಆಕ್ಟಿವೇಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ದೀಕ್ಷೆಯ ನಂತರ. ಬರ್ಕೋರಿ, ರೇಖಿ ಲೆವೆಲ್ 1 ದೀಕ್ಷೆ ನಂತರ ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳಿರುತ್ತೆ ನೋಡ್ರಿ, ಅವು ಜಾಗೃತ ಅವಸ್ಥೆಗೆ ಬರೋದಕ್ಕೆ ಪ್ರಾರಂಭಿಸುತ್ತೆ. ಮತ್ತ ಅದ್ರ ಜೊತೆ ಪ್ಲಸ್ ನೀವು ಪ್ರಾಕ್ಟೀಸ್ನು ಮಾಡ್ಬೇಕು. ಎಸ್, ಅದ್ರ ನಂತರ ರೇಖಿ ಲೆವೆಲ್ 2 ಯಾವಾಗ ಬರ್ತೀವಿ ನೋಡ್ರಿ, ಅವಾಗ ಚಕ್ರಗಳ ಜೊತೆಗೆ ನಾಡಿಗಳು ಆಕ್ಟಿವೇಟ್ ಆಗುತ್ತೆ. ನಾಡಿ ಅಧ್ಯಯನ ಅಂತ ಬರುತ್ತೆ ನಮ್ಮ ಶರೀರದಲ್ಲಿ, ಇಡ, ಪಿಂಗ್ಲ, ಸುಷುಮ್ನ ನಾಡಿಗಳು. ಅವು ನಾಡಿಗಳು ಸಮೇತ ಆಕ್ಟಿವೇಟ್ ಆಗುತ್ತೆ. ಎನರ್ಜಿ ಫ್ರೀಕ್ವೆನ್ಸಿ ಹೈ ಲೆವೆಲ್ ಬರುತ್ತೆ ನಿಮ್ಗೆ ಯಾವಾಗ, ರೇಖಿ ಲೆವೆಲ್ 2 ದೀಕ್ಷೆಯ ನಂತರ. ಅದ್ರ ನಂತರ ಯಾವಾಗ ನೀವು ಗ್ರ್ಯಾಂಡ್ ಮಾಸ್ಟರ್ಶಿಪ್ ಬರ್ತೀರಿ ನೋಡ್ರಿ, ಅವಾಗ ನೀವೇ ರೇಖಿ ಆಗ್ಬಿಡ್ತೀರಿ, ರೇಖಿನೇ ನೀವಾಗ್ಬಿಡ್ತೀರಿ. ಈಗ ಇಬ್ಬರ ನಡುವೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡು ಒಂದಾಗಿ ವರ್ಕ್ ಆಗುತ್ತೆ. ಈಗ ಎರಡರ ನಡುವೆ ಯಾವುದೇ ಭೇದ ಭಾವ ಇರೋದಿಲ್ಲ. ಇಲ್ಲಿ ನೀವು ಒಬ್ಬ ಗುರು ಆಗಿ ಇನ್ನೊಬ್ಬರಿಗೂ ಸಮೇತ ರೇಖಿಯನ್ನ ಕಲಿಸ್ಬೋದು, ಯಾವಾಗ ಗ್ರ್ಯಾಂಡ್ ಮಾಸ್ಟರ್ ಆದ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನ. ಓಕೆನಾ? ಹಾ, ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ. ಹಾ, ನಾನ್ ಚಾಟ್ ಬಾಕ್ಸ್ ಆನ್ ಮಾಡೀನಿ, ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿ. ನಾನು ಬೀದರ್ ಭಾಷೆ ಅಂತದೇನು ಕಠಿಣ ಇಲ್ಲ, ಕಷ್ಟ ಇಲ್ಲ. ಹಾ, ಆಲ್ಮೋಸ್ಟ್ 99% ಎಲ್ಲರಿಗೂ ಅರ್ಥ ಆಗಿದೆ. 1% ಯಾರಿಗ ಅರ್ಥ ಆಗೋದಿಲ್ಲ ಅಂದ್ರೆ ಇಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಕಟ್ ಆದ, ಹೊರಗ್ ಬಂದ, ಹೋದ, ಒಳಗ್, ಇವ್ರಿಗೆ ಆಗೋದಿಲ್ಲ. ನಾನಿಲ್ಲ, ನನ್ನಂತ ದೊಡ್ಡ ಮಹಾಗುರುಗಳು ಬಂದ್ರೆ ಆಗೋದಿಲ್ಲ ಕೆಲವರಿಗೆ, ಬಟ್ 99% ಅಂತೂ ನಿಮ್ಗೆ ಇದಿಷ್ಟ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿ. ಓಕೆನಾ? ಎಸ್. ಸೊ ಇದೀಗ ಬರ್ಕೋರಿ, ನೀವು ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ನನ್ಗೆ ಆನ್ಸರ್ ಮಾಡ್ರಿ. ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮೆಡಿಸಿನ್ಸ್ ತಗೋಬಾರ್ದು ಅಂತ ಏನಾದ್ರೂ ಡಿಸೈಡ್ ಮಾಡಿದ್ರೇನು? ಯಾರ್ಯಾರು ಮಾಡಿದ್ರಿ? ಮೆಡಿಸಿನ್ ಅಂದ್ರೆ ಯಾವ್ದು ಟ್ಯಾಬ್ಲೆಟ್ಸ್ ಜೀವನದಾಗ ತಗೊಳ್ಳೇಬಾರ್ದು, ಅಥವಾ ಈಗ ತಗೊಳ್ತಾ ಇರೋದು ನಾನ್ ಕಡಿಮೆ ಮಾಡ್ಬೇಕಾ ಅಥವಾ ಬಿಡ್ಬೇಕಂತ ಯಾರಿಗಾದ್ರೂ ಇದು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಇದು ನಾನ್ ನಿಮ್ಗೆ ಮಾಡ್ತಾ ಇರೋಂತ ಓಪನ್ ಚಾಲೆಂಜ್. ಹಾ, ಸೊ ಈಗ ಬರ್ಕೋರಿ, ಯಾರು ನಿಮ್ಮ ಲೈಫ್ ನಲ್ಲಿ ಮೆಡಿಸಿನ್ಸ್ ತಗೋಬಾರ್ದು ಅಂತ ಇವತ್ತು ಏನಾದ್ರೂ ಡಿಸೈಡ್ ಮಾಡಿದ್ರ ಮೆಡಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ರಿ. ಬರ್ಕೋರಿ, ಪರಿಹಾರ ಇರೋದು ಒಂದೇ,
ನೀವು ಯಾವ್ದಾದ್ರು ಹೊರಗಿನ ಬೇಡ ಅಂದ್ರೆ ಒಳಗ್ ನೀವು ಸ್ಟ್ರಾಂಗ್ ಆಗ್ಬೇಕು ನೋಡ್ರಿ, ನೆನ್ಪಿಡ್ರಿ. ಹಾ, ನಿಮ್ಗೆ ಔಟರ್ ನಲ್ಲಿ ಏನಾದ್ರೂ ಬ್ಯಾಡ್ ಅಂದ್ರೆ ನಿಮ್ದು ಇನ್ನರ್ ಜರ್ನಿ ಇದೆ ನೋಡ್ರಿ, ನಿಮ್ದು ಆತ್ಮ ಇದೆ ನೋಡ್ರಿ, ಅದು ಗ್ರೇಟ್ ಆಗ್ಬೇಕು. ಸೊ ಹಾಗಾಗಿ ಯಾವ ವ್ಯಕ್ತಿ ಮೆಡಿಸಿನ್ಸ್ ಅನ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವ್ನ್ ಏನ್ ಮಾಡ್ಬೇಕು, ಒಂದೇ ಒಂದು ಆಪ್ಷನ್ ಇರೋದು ಯಾವ್ದು ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು. ಆ ಮೆಡಿಟೇಷನ್ ಯಾವ್ದಾದ್ರೂ ಮಾಡ್ರಿ, ಆದ್ರೂ ಒಂದ್ ಪರಾತ್ಪರ ಶಕ್ತಿಯ ಜೊತೆಗೆ ನೀವು ಕನೆಕ್ಟ್ ಇರ್ಬೇಕು. ಈಗ ಬರ್ಕೋರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಂದ್ರೆ ಬ್ರಹ್ಮಾಂಡ ಏನಿದೆ ನೋಡ್ರಿ, ಬ್ರಹ್ಮಾಂಡದಲ್ಲಿ ಏನೆಲ್ಲವೂ ಇದೆ ಅದು ನನ್ನ ಒಳಗೂ ಸಮೇತ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ನಾನು ಜೋಡಿಸಿಕೊಂಡಾಗ ನನ್ನೊಳಗೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ರೇಖಿ ಕಲಿಯೋದ್ರಿಂದ ಯಾಕೆ ಹೆಲ್ದಿ ಆಗಿರ್ತೀವಂದ್ರ ನಮ್ ಸೆಲ್ಸ್ ಗಳೆಲ್ಲ ಆಕ್ಟಿವೇಟ್ ಆಗಿರ್ತಾವ. ರೋಗ ನಿರೋಧಕ ಶಕ್ತಿ ತಂತಾನೆ ಕೆಲಸ ಮಾಡುತ್ತೆ. ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಆ ವೇವ್ಸ್ ಗಳಲ್ಲಿ ಎನರ್ಜಿ ಬರುತ್ತೆ ರೇಖಿ ಕಲಿಯೋದ್ರಿಂದ. ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಯಾವಾಗ ರಿಲ್ಯಾಕ್ಸ್ ಮೋಡಿಗೆ ಬರ್ತೀವಿ ನೋಡ್ರಿ, ಉಸಿರಾಟ ತನ್ನಿಂದ ತಾನೇ ಸರಿಯಾಗುತ್ತೆ. ಹಾಗಾಗಿ ಮೆಡಿಟೇಷನ್ ಇದೆ ನೋಡ್ರಿ, ಅದೂ ಒಂದು ಚಿಕಿತ್ಸೆನೇ ಇದೆ ಬರ್ಕೋರಿ. ಹಾಗಾಗಿ ರೇಖಿ ಒಂದು ಚಿಕಿತ್ಸೆ ಇದೆ. ಯಾವ ರೀತಿ ಅಲೋಪತಿ ಬರುತ್ತೆ, ಆಯುರ್ವೇದ ಬರುತ್ತೆ, ಯಾವ ರೀತಿ ಚಿಕಿತ್ಸೆ ಇದೆ ನೋಡ್ರಿ, ಅದೇ ರೀತಿ ರೇಖಿನೂ ಸಮೇತ ಒಂದು ಚಿಕಿತ್ಸೆ ಇದೆ. ಹಾಗಾಗಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಬರ್ಕೋರಿ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ಇದನ್ನು ಸಮೇತ ಒಂದು ಮೆಡಿಸಿನ್ ತರಾನೇ ಕಾರ್ಯ ಮಾಡುತ್ತೆ ಅಂತ ಹೇಳುತ್ತೆ. ಅದು ಇದನ್ನು ಒಂದು ಮೆಡಿಸಿನ್ ತರಾನೇ ಕಾರ್ಯ ಮಾಡುತ್ತೆ ಅಂತ. ಯಾರ ಮನೆಯಲ್ಲಿ ಡಾಕ್ಟರ್ಸ್ ಇದ್ದಾರೆ, ಸ್ವಲ್ಪ ಡಾಕ್ಟರ್ಸ್ ಇದ್ದವ್ರ ಕೈ ಎತ್ರಿ. ಇವತ್ತು ಅವ್ರಿಗೆ ಹೋಗೊಂದ್ ಕ್ವಶನ್ ಮಾಡ್ರಿ, ನಾನು ಕೇಳ್ತೀನಿ, ನಿಮ್ಗೆ ಬರ್ಕೋರಿ, ನೋಟ್ ಮಾಡ್ಕೋರಿ, ಮತ್ ಅವ್ರಿಗೆ ಕೇಳ್ರಿ. ಡಾಕ್ಟರ್ಸ್ ನಿಮ್ ಮನೆಯಲ್ಲಿ ಇದ್ದವ್ರು ಅಥವಾ ಪರಿಚಯ ಇದ್ದವ್ರು ಯಾರ್ಯಾರಿದ್ದಾರ ಹಿಂಗ್ ಕೈ ಮಾಡಿ. ಪ್ರತಿಯೊಂದು ಕುಟುಂಬದಲ್ಲಿ ಯಾರಾದ್ರೂ ರಿಲೇಷನ್ ಅಲ್ಲಿ ಮನೆಯಲ್ಲಿ ಸಿಕ್ಕೇ ಸಿಗ್ತಾರ. ಈಗ ಬರ್ಕೋರಿ, ನಮ್ಗೆ ಇವತ್ತೇನ್ ಮೆಡಿಕಲ್ ಫೀಲ್ಡ್ ಏನಿದೆ ನೋಡ್ರಿ, ನಮಗ್ ಕೊಡುವಂತಹ ಚಿಕಿತ್ಸೆ ಇದೆ ನೋಡ್ರಿ, 100ಕ್ಕೆ 90% ನಾವು ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಸ್ ಗಳಿವೆ ನೋಡ್ರಿ, ಅವೆಲ್ಲಾನು ಸೈಕೋಸೋಮೆಟಿಕ್ ಇವೆ. ಟ್ರೀಟ್ಮೆಂಟ್ ಇಲ್ಲ. ಅವ್ರಿಗೆ ಕೇಳ್ರಿ, ಕರೆಕ್ಟ್ ಆಗಿ ಬರ್ಕೋರಿ. 100ಕ್ಕೆ 90%, 100 ಟ್ಯಾಬ್ಲೆಟ್ಸ್ ಗಳಲ್ಲಿ 90% ಟ್ಯಾಬ್ಲೆಟ್ಸ್ ಗಳು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಸೈಕೋಸೊಮೆಟಿಕ್ ಇದೆ. ಸೈಕೋಸೊಮೆಟಿಕ್ ಅಂದ್ರ ನಿಮಗ ಮನಸ್ಸಿನೊಳಗ್ ಮೆಸೇಜ್ ಹೋಗುತ್ತೆ. ಮೈಂಡಿಗೆ ಜ್ವರ ಬಂದಿದೆ ಅಂತ ತಿಳ್ಕೊರ. ಎಕ್ಸಾಂಪಲ್, ಜ್ವರ ಬಂದ್ರೆ ಮೈಂಡಿಗೆ ತಕ್ಷಣಕ್ಕೆ ನಮ್ಮ ಮೈಂಡ್ ಅಲ್ಲಿ ಒಂದ್ ಸೇವ್ ಮಾಡ್ಕೊಂಡಿವಿ, ಏನು ಅಂದ್ರೆ ಟ್ಯಾಬ್ಲೆಟ್ ತಗೊಂಡ್ರು ನಂಗೆ ಕಡಿಮೆ ಆಗುತ್ತೆ. ನೀವು ತಗೊಂಡಿರ್ತೀರಿ, ಆ ಮೆಸೇಜ್ ಏನಾಗುತ್ತೆ ಅಂದ್ರೆ ಮೈಂಡಿಗೆ ಸೇವ್ ಆಗುತ್ತೆ, ಅವಾಗ ಆರಾಮಾಗುತ್ತೆ. ಕಡಿಮೆ ಮಾಡೋದು ಟ್ಯಾಬ್ಲೆಟ್ ಅಲ್ಲ, ನಿಮ್ ಮೈಂಡಿಗೆ ಕೊಟ್ಟಿರುವಂತ ಮೆಸೇಜ್. 10% ಮಾತ್ರ. ಇವತ್ತೇನ್ ದೊಡ್ಡ ದೊಡ್ಡ ಕಾಯಿಲೆ ಅಂತೀವಿ ನೋಡ್ರಿ, ಕ್ಯಾನ್ಸರ್, ಹಾರ್ಟ್ ಅಂತವೇನ್ ಡಿಸೀಸ್ ಗಳು ದೊಡ್ಡ ಇವೆ ನೋಡ್ರಿ, ಅದಕ್ ಮಾತ್ರ ಸೈಕೋಸೊಮೆಟಿಕ್ ಇರೋದಿಲ್ಲ, ಅವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ. ಉಳಿದಿದ್ದು 90% ಅದೇ ಕೆಲಸ ಇದೆ. ನಿಮ್ಗೆ ಗೊತ್ತಿರ್ಲಿ, ಬಹಳಷ್ಟು ಸಲ ನೆನ್ಪಿರ್ಲಿ, ನಾವು ಯಾವ ಹಾಸ್ಪಿಟಲ್ಗೆ ಹೋಗಿರ್ತೀವಿ ನೋಡ್ರಿ, ಆ ಹಾಸ್ಪಿಟಲ್ಗೆ ಹೋದ್ರೆ ನಮ್ಗೆ ಆರಾಮಾಗುತ್ತೆ. ಮತ್ತೆ ಯಾವ ಡಾಕ್ಟರ್ ಹತ್ರ ಹೋದ್ರೆ ಆರಾಮಾಗುತ್ತೆ ಅಂತ ಮೈಂಡ್ ಅಲ್ಲಿ ಇರುತ್ತೆ ನೋಡ್ರಿ, ಅಲ್ಲಿ ಹೋದ್ರೆ ಆರಾಮಾಗುತ್ತೆ. ಅವತ್ತೇನಾದ್ರೂ ಅಪ್ಪಿ ತಪ್ಪಿ ನಮ್ ಡಾಕ್ಟರ್ ಬಂದಿಲ್ಲ ಅಂತ ತಿಳ್ಕೊರಿ, ಆಜು ಬಾಜು ಅಂತೀವಿ, ಅಕ್ಕಪಕ್ಕದಲ್ಲಿ ಯಾವ್ದೋ ಹಾಸ್ಪಿಟಲ್ಗೆ ಹೋದ್ರು ಅವ್ರು ಇವ್ರಕ್ಕಿಂತಾನು ಚೆನ್ನಾಗಿ ನೋಡಿದ್ರು ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಡಿಮೆನ ಆಗೋದಿಲ್ಲ. ಮತ್ ಮರ್ದಿನ ಎದ್ದು ಬಿದ್ದು ಹೋಗಿರ್ತೀವಿ, ಮತ್ ಹೋಗಿ ಹೇಳ್ತೀವಿ ಆ ಡಾಕ್ಟರ್ ಬಲ್ ತೋರ್ಸ್ಕೊಂಡಿನ್ರಿ ನನಗ ಆರಾಮಾಗಿಲ್ಲ. ರೀಸನ್ ಸೈಕೋಸೊಮೆಟಿಕ್, ಮೈಂಡ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ತೀವಿ ಬರ್ಕೋರಿ. ಹಾಗಾಗಿ ರೇಖಿ ಒಂದು ಮೆಡಿಸಿನ್ ತರ ಕೆಲಸ ಮಾಡುತ್ತೆ. ಹಾಗಾಗಿ ನೆನ್ಪಿಟ್ಕೋರಿ. ಒಂದು ಸುಮ್ನೆ ಸಿಂಪಲ್ ವಿಚಾರ ಹೇಳ್ತೀನಿ ನೋಡ್ರಿ, ರೋಗಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಹೇಳ್ರಿ? ಎಲ್ಲಿ ಉತ್ಪತ್ತಿ ಆಗುತ್ತೆ? ಶರೀರದಲ್ಲಿ, ಇದ್ರಲ್ಲಿ ಬಾಡಿಯಲ್ಲಿ ಆಗುತ್ತಲ್ಲ. ಎಲ್ಲ ಉರಿ, ಕೆಮ್ಮು, ನೆಗಡಿ, ಜ್ವರ ಎಲ್ಲ A to Z 108 ಪ್ರಕಾರದ ರೋಗಗಳು ನಮ್ಗಿವೆ. ಅದು ಕ್ರಿಯೇಟ್ ಮಾಡ್ತಾ ಇರೋರು ಯಾರು? ಕ್ರಿಯೇಟರ್ ಯಾರು? ನಾವು. ಡೈರೆಕ್ಟರ್ ಯಾರು? ನಾವು. ಆಕ್ಟರ್ ಯಾರು? ನಾವು. ಈಗ ಬರ್ಕೋರಿ, ಈ ಶರೀರದಲ್ಲಿ ರೋಗ ಉತ್ಪತ್ತಿ ಮಾಡೋ ಶಕ್ತಿ ಇದೆ ಅನ್ನೋದು ಎಷ್ಟು ಸತ್ಯ ಇದೆ ನೋಡ್ರಿ, ಇರುವ ರೋಗವನ್ನ ಕಡಿಮೆ ಮಾಡೋ ಶಕ್ತಿನೂ ಇದೆ ಇದ್ರಲ್ಲೇ. ಇದು ನಮ್ಗೆ ಗೊತ್ತಿಲ್ಲ. ಪ್ರಾಬ್ಲಮ್, ದೊಡ್ಡ ಸಮಸ್ಯೆ ಇದು. ಕ್ರಿಯೇಟ್ ಮಾಡೋ ಪವರು ಶರೀರದಲ್ಲಿದೆ, ಅದನ್ನ ಹೀಲ್ ಮಾಡೋ ಶಕ್ತಿನೂ ನಮ್ಗಿದೆ. ನಿಮ್ಗೆ ಗೊತ್ತಿರ್ಲಿ, ನಾವು ಸಣ್ಣವರಿದ್ದಾಗ ನಮ್ಗೆ ನೆಗಡಿ ಬಂದ್ರೆ, ನೆಗಡಿ ಜ್ವರ 3 ದಿನ ಬಾದ್ ಆರಾಮಾಗುತ್ತೆ ಅಂದ್ರೆ ಆರಾಮಾಗ್ತಿತ್ತದು. 3 ದಿನ ಬಾದ್ ಆಟೋಮೆಟಿಕ್.
ಯಾರ್ಯಾರು ನೀವು ನಮ್ಮ ವಯಸ್ಸಿನವ್ರು 40+ ಯಾರಿದ್ರಿ ನಿಮ್ಗೆ ಗೊತ್ತಿದೆ. ನಮ್ಗೆ ಹಾಸ್ಪಿಟಲ್ಗೆ ಯಾರು ಕರ್ಕೊಂಡು ಹೋಗ್ತಿಲ್ಲ. ನೆಗಡಿ ಬಂದ್ರೆ 3 ದಿನ ಆದ್ಮೇಲೆ ಕಡಿಮೆ ಆಗ್ತಿತ್ತು ಅದು. ಅದ್ರ ಡ್ಯೂರೇಷನ್ 3 ದಿನದ್ದು. ಈಗ್ಲೂ 3 ದಿನಕ್ಕೆ ಕಡಿಮೆ ಆಗುತ್ತೆ. ಆದ್ರೆ ನಮಗ್ ತಾಳ್ಮೆ ಇಲ್ಲ. ತಗೋರಿ ಕ್ರೋಸಿನ್ ತಗೋರಿ, ಕ್ರೋಸಿನ್ ಅವ್ವ, ಕ್ರೋಸಿನ್ ಅಪ್ಪ, ಈಗ ಯಾರ್ಯಾರು ಪೂರಾ ಮೆಡಿಕಲ್ ತಂದು ನಮ್ಮ ಮನೆಗೆ ಇಟ್ಟಿದ್ದೇವು. ನಿಮ್ಗೆ ಗೊತ್ತಿರ್ಲಿ ನಮ್ಮ ಮೈಂಡ್ ಸೆಟ್ ಹೆಂಗ್ ಮಾಡ್ಕೊಂಡಿದ್ರ, ಮನ್ಯಾಗ ರೋಗಿಗಳಿಲ್ಲ ಆದ್ರೂ ಟ್ಯಾಬ್ಲೆಟ್ಸ್ ಪಕ್ಕ ಅವ ನಮ್ಮನೆ. ಅಂಜ್ಕಿ ಭಯ ಏನಾದ್ರೂ ಆದ್ರೂ ಹೆಂಗ ಎಲ್ಲಾರ ಮನೆಗೂ ಒಂದೊಂದು ಬಾಕ್ಸ್ ಇಟ್ಟಿದ್ದೇವು. ಪ್ರಥಮ ಚಿಕಿತ್ಸೆ ಎಲ್ಲಾರ ಮನೆಯಲ್ಲೂ ಒಂದೊಂದು ಸಿಗುತ್ತೆ. ತಲೆನೋವು ಬಂದಿಲ್ಲ ಅಂದ್ರೆ ಬಿ ನಿಮ್ ಮನೆಗ್ ಜಂಡು ಬಾಂಬ್ ಸಿಗುತ್ತೆ ನೋಡ್ರಿ. ನೀವು ವೀಕ್ಸ್ ಇಟ್ಕೊಂಡ್ರಿ ರೀಸನ್ ಮೈಂಡಿಗೆ ಮೆಸೇಜ್ ಯಾವಾಗ ಯಾರಿಗ್ ಗೊತ್ತು ನೋಡ್ರಿ. ರೋಗಕ್ಕೆ ರೆಡಿಯಾಗಿ ನಿಂತವ್ರಿದ್ದೀವಿ ನಾವು. ಹಾಗಾದ್ರೆ ಕಡಿಮೆ ಹೆಂಗಾಗುತ್ತೆ ಹೇಳ್ರಿ ನೀವು. ತಲೆನೋವು ಬರೋಕ್ಕಿಂತ ಮುಂಚೆನೆ ಮನೇಲಿ ವೀಕ್ಸ್ ರೆಡಿ ಅದ ನಮ್ಮಲ್ಲಿ. ಜ್ವರ ಬರೋಕ್ಕಿಂತ ಮುಂಚೆನೆ ಟ್ಯಾಬ್ಲೆಟ್ಸ್ ರೆಡಿ ಇಟ್ಟಿವಿ ನಾವು. ಎಷ್ಟೋ ಸಲ ನಾಳೆ ಜ್ವರ ಬರುತ್ತೆ ಅಂದ್ರೆ ಇವತ್ತು ಹೋಗಿ ಹಾಸ್ಪಿಟಲ್ ಚೀಟಿ ತಗೊಂಡ್ಬರ್ತೀವಿ, ನಾಳೆಗೆ ಹೋಗೋದೇ ಅದ ಹೆಂಗೋ ಅಂತ. ಯಾಕಂದ್ರೆ ಇವಾಗ ಡೌಟ್ ಬಂತು ನನಗೆ. ಇದೆಲ್ಲ ಏನಾಗ್ತಾ ಇದೆ ಅಂದ್ರ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಈ ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಚೇಂಜ್ ಮಾಡುತ್ತೆ. ಹಾಗಾಗಿ ಈಗ ಬರ್ಕೋರಿ, ರೇಖಿ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತಾರ. ಅದು ಎಂತಹ ಚಿಕಿತ್ಸೆ ಇದೆ ಅಂದ್ರೆ ಬಹಳ ಸುಂದರ ಇದೆ, ಬಹಳ ಬ್ಯೂಟಿಫುಲ್ ಇದೆ. ಎಷ್ಟು ನೀವು ಹೀಲಿಂಗ್ ಮಾಡ್ಕೊಳ್ಳುವಾಗ ನಿಮ್ ಕಣ್ ತೆರಿಬೇಕಂದ್ರೆ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಅದು ಚಿಕಿತ್ಸೆಯ ಪದ್ಧತಿ ಇದೆ ಆ ರೀತಿ. ಹಾಗಾಗಿ ರೇಖಿ ಏನಿದೆ ಅಂದ್ರೆ ಅದು ಬ್ರಹ್ಮಾಂಡದ ಶಕ್ತಿ ಇದೆ. ಮತ್ತೆ ಈಗ ಬರ್ಕೋರಿ, ನಾನಾಗ್ಲಿ ನೀವಾಗ್ಲಿ ರೇಖಿಯ ಚಾನಲ್ಗಳಾಗಿ ಕೆಲಸ ಮಾಡ್ತೀವಿ. ನಮ್ದು ಏನು ಹೋಗೋದಿಲ್ಲ. ಬಾಳ ಸಲ ಕೆಲವೊಂದು ಮಿತ್ಗಳಿವೆ. ಏನು ಅಂದ್ರೆ ರೇಖಿ ಕೊಡೋದ್ರಿಂದ ನಮ್ ಶಕ್ತಿ ಕಡಿಮೆ ಆಗುತ್ತೆ. ಯಾರು ಹೇಳ್ಯಾರ ನಿಮ್ಗೆ? ಕಡಿಮೆ ಆಗೋದಿಲ್ಲ. ರೇಖಿ ಕೊಡೋದ್ರಿಂದ ನಿಮ್ ಶಕ್ತಿ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಈಗ ನೋಡ್ರಿ, ನಂದು 5 ವರ್ಷದಲ್ಲಿ ಈ ರೀತಿ ಚೇಂಜ್ ಆದನ. ರೀಸನ್ ಏನು ಅಂದ್ರೆ ಎಲ್ಲರಿಗೂ ರೇಖಿ ಕೊಡ್ತಾನೆ ಇರ್ತೀನಿ. ಹೀಲಿಂಗ್ ನಡೆಯುತ್ತೆ, ಕ್ಲಾಸಸ್ ನಡೆಯುತ್ತೆ, ಟ್ರೀಟ್ಮೆಂಟ್ ನಡೆಯುತ್ತೆ, ಮನೇಲಿ ಆಫ್ಲೈನ್ ಬರ್ತಾರ, ಆನ್ಲೈನ್ ನಡೆಯುತ್ತೆ, ಎಲ್ಲಾ ಪ್ರಕಾರದಿಂದ ನಡೆಯುತ್ತೆ ನಮ್ಮ ಹತ್ರ. ಈಗ ಹೇಳ್ರಿ, ಎಲ್ಲಾರ್ದು ಒಳ್ಳೇದ್ ಮಾಡೋರಿಗೆ ಯಾವತ್ತಾದ್ರೂ ಅನಿಸ್ತದೇನ್ ಕೆಟ್ಟದಾಗುತ್ತೆ ಅಂತ? ಆಗೋದಿಲ್ಲ. ವಿಶ್ವಾಸ ಮಾಡ್ರಿ ನೀವು. ರೇಖಿ ಏನ್ ಹೇಳುತ್ತೆ ಅಂದ್ರೆ ನೀವು ಜೋಡಿಸ್ಕೋ, ಕೆಲಸ ಮಾಡು. ಹಾಗಾಗಿ ನೀವೆಷ್ಟು ಕನೆಕ್ಟ್ ಆಗಿರ್ತೀರಿ ಅಷ್ಟು ಎನರ್ಜಿ ನಿಮ್ ಜೊತೆಗೆ ಕೆಲಸ ಮಾಡುತ್ತೆ. ಓಕೆನಾ? ಇಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆನಾ? ಎಲ್ಲರಿಗೂ? ಸೊ ಅದರ ನಂತರ ಚೈತ್ರ ಅವ್ರು ಹ್ಞೂ ಅಂತ. ಎಸ್. ಸೊ ಈಗ ನೆಕ್ಸ್ಟ್ ಸ್ವಲ್ಪ ಟಾಪಿಕ್ ಕಡೆಗೆ ಹೋಗೋಣ ಅಥವಾ ಮೆಡಿಟೇಷನ್ ಮಾಡೋಣ. ಸೊ ಒಂದು ಆಕ್ಟಿವಿಟಿ ಮಾಡೋಣ. ನಿಮ್ಮ ಅಂಗೈ ಇದೆ ನೋಡ್ರಿ, ಅಂಗೈಯನ್ನ ಈ ರೀತಿ ಡ್ರಾ ಮಾಡ್ರಿ. ನಿಮ್ ಡೈರಿಯಲ್ಲಿ ನಿಮ್ಮ ಅಂಗೈಯನ್ನ ಈ ರೀತಿ ಡ್ರಾ ಮಾಡ್ರಿ. ನಾವು ಸಣ್ಣ ಹೋಗಿದ್ದಾಗ ಹಿಂಗ್ ನೋಟ್ ಬುಕ್ ಮೇಲೆ ಹಿಂಗಿಟ್ ಮಾಡ್ತಿದೀವಿ, ನೆನ್ಪದನ ಎಲ್ಲಾರಿಗೂ? ಎಲ್ಲಾರು ಮಾಡಿದವ್ರು ನನ್ಗೊಂದ್ಸಲ ತೋರ್ಸ್ರಿ. ನಮ್ಮ ಅಂಗೈನೇ ಇಟ್ಟು ಈ ರೀತಿ ಡ್ರಾ ಮಾಡ್ರಿ ಈಸಿಯಾಗಿ. ತುಳಸಿಯವ್ರು ಮಾಡಿದಾರೆ. ಪ್ರತಿಮಾ. ಓಕೆ, ಸ್ವಲ್ಪ ಫಸ್ಟ್ ಟೈಮ್ ಬಂದವರಿಗೆ ನನ್ನ ಭಾಷೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ ನಾನು. ಆಗುತ್ತೆ, ನಾಳೆಗೆ ಮತ್ತಿನ್ನ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತಿನಗಿಂತ. ಮತ್ತೆ ನಾಳೆ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಹಾಗಾಗಿ ಬೇಗ ಜಾಯಿನ್ ಆಗ್ರಿ ನಾಳೆ. ಓಕೆ, ಎಸ್. ಸೊ ಈಗ ಬರ್ಕೋರಿ, ನಮ್ಮ ಅಂಗೈಗಳಲ್ಲಿನೇ ಯಾಕೆ ರೇಖಿ ಹರಿಯುತ್ತೆ ಅಂತ. ರೇಖೆಯ ಎನರ್ಜಿ ನಮ್ಮ ಅಂಗೈಯಲ್ಲಿ ಬರೋದಕ್ಕೆ ಕಾರಣ, ರೀಸನ್ ಬರ್ಕೋರಿ. ಇಡೀ ಶರೀರದಲ್ಲಿ ಬೇರೆ ಭಾಗದಲ್ಲಿ ರೇಖಿ ಹರಿಯುವಿಕೆ ಇರ್ಬೇಕಲ್ಲ. ಕಣ್ ಬಾಳ್ ಪವರ್ಫುಲ್ ಇರ್ತಾವ, ಕಣ್ಣೊಳಗ್ ಬರ್ಬೇಕು. ಬಾಯಿಲಿಂದ ಇಷ್ಟು ಸಾವಿರಾರು ಮಾತಾಡ್ತೀವಿ, ಬಾಯಿಂದ ರೇಖಿ ಬರ್ಬೇಕಿತ್ತು, ಇಲ್ಲ ತಲೆಯಿಂದ ಪ್ರವೇಶ ಆಗ್ಬೇಕಿತ್ತು. ಆದ್ರೆ ನಮ್ಮ ಅಂಗೈಯಿಂದಾನೇ ಆಗೋದಕ್ಕೆ ಬರ್ಕೋರಿ. ನಮ್ಮ ಈ ಅಂಗೈಗಳಲ್ಲಿರುವಂತಹ ಈ ಬೆರಳುಗಳಿವೆ ನೋಡ್ರಿ, 5 ಬೆರಳು. 5 ಬೆರಳುಗಳಲ್ಲಿ 5 ತತ್ವಗಳು ಕೆಲಸ ಮಾಡುತ್ತೆ. ಹಾಗಾಗಿ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಲ್ಲಿ ಬರ್ಕೋರಿ ಅಗ್ನಿ ತತ್ವ. ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಇಲ್ಲಿ ಬರ್ಕೋರಿ ಫೈರ್ ಎಲಿಮೆಂಟ್ ಅಥವಾ ಅಗ್ನಿ ತತ್ವ. ಅದಾದ್ಮೇಲೆ ಇಲ್ಲಿ ಬರೀರಿ ತೋರ್ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್ ಇಲ್ಲಿ. ಅದಾದ್ಮೇಲೆ ಇದು ನಡು ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಸೆಕೆಂಡ್ ಇಂದ್ರಿ ಪೂರ್ಣಿಮಾ ಅಂತ ಯಾರಿಲ್ಲಿ?
ಸೊ ಇದು ಆಕಾಶ ತತ್ವ. ನಡು ಬೆರಳಿದೆ ನೋಡ್ರಿ, ಇದು ಆಕಾಶ ತತ್ವ. ಅದಾದ್ಮೇಲೆ ಇದು ಉಂಗುರು ಬೆರಳಿದೆ ನೋಡ್ರಿ, ಇದು ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದಾದ್ಮೇಲೆ ಕೊನೆಗೆ ಬರುತ್ತೆ ನೋಡ್ರಿ, ಇದು ಜಲ ತತ್ವ. ಎಸ್. ಸೊ ಹಾಗಾಗಿ ನಮ್ಮ 5 ಬೆರಳುಗಳಲ್ಲಿ ಎಷ್ಟು ತತ್ವಗಳು ಕೆಲಸ ಮಾಡ್ತಾ ಇವೆ? 5 ತತ್ವಗಳು. ಹಾಗಾಗಿ ನಮ್ಮ ಶರೀರ 5 ತತ್ವಗಳಿಂದ ತಯಾರಾಗಿರುವಂತದ್ದು. ಅದ್ರ ಬಟನ್ಸ್ ಇವೆ ನೋಡ್ರಿ, ಅವು ನಮ್ಮ ಬೆರಳಲ್ಲಿವೆ. ಕೊನೆ ಟಿಪ್ ಇವೆ ನೋಡ್ರಿ, ಇವೆಲ್ಲ ನಮ್ಮ ಬಟನ್ಸ್ ಗಳಿವೆ. ಹಾಗಾಗಿ ರೇಖಿ ಇಲ್ಲಿಂದ ಬಹಳ ನೇರವಾಗಿ ಪಾಸ್ ಆಗುತ್ತೆ. ಹಾಗಾಗಿ ನಮ್ಮ ಅಂಗೈಯಲ್ಲಿ ಶಕ್ತಿ ಇದೆ ಬ್ರಹ್ಮಾಂಡದ. ಈಗ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋಣ. 2 ಕೈಗಳನ್ನ ಜೋರಾಗಿ ಉಜ್ರಿ, ಜೋರಾಗಿ, ಪೂರ್ತಿ ಸ್ವಲ್ಪ ಶಕ್ತಿ ಕೆಲಸ ಮಾಡ್ಲಿಲ್ಲಿ. 2 ಕೈಗಳನ್ನ ಜೋರಾಗಿ 1 2 3 4 5 6 7 8 9 10. ಎಸ್. 2 ಕೈಗಳನ್ನ ಒಂದ್ರ ಎದುರಿಗೆ ಒಂದ್ ತಗೊಂಡ್ ಬಂದು ನಿಧಾನಕ್ಕೆ. ನಿಧಾನಕ್ಕೆ ಸ್ವಲ್ಪ ದೂರ ದೂರ ತರ್ರಿ. ಆ 2ರ ನಡುವೆ ವೈಬ್ರೇಷನ್ ಅನ್ನ ಫೀಲ್ ಮಾಡ್ಕೊಡ್ರಿ. ಎಲ್ಲರಿಗೂ ವೈಬ್ರೇಷನ್ ಬರ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಎಸ್. ಎಸ್. ಈಗ ನಿಮ್ಮ 2 ಅಂಗೈಗಳ ಮಧ್ಯದಲ್ಲಿ ಒಂದು ಎನರ್ಜಿಯ ಬಾಲ್ ಇದೆ, ಶಕ್ತಿ. ಅದು ಅದೃಶ್ಯ ಶಕ್ತಿ, ಇನ್ವಿಸಿಬಲ್ ಎನರ್ಜಿ ನಿಮ್ಮ 2 ಅಂಗೈಗಳ ಮಧ್ಯದಲ್ಲಿ ಇದೆ. ಹಾ. ಸೊ ಯಾರ್ಯಾರಿಗೆ ಅದು ವೈಬ್ರೇಷನ್ ಮತ್ತೆ ದೂರ ಮಾಡ್ರಿ, ಮತ್ತೆ ಸಮೀಪ ಮಾಡ್ರಿ, ನೋಡ್ರಿ, ಅದು ಟ್ರೈ ಮಾಡಿ. ಎಸ್. ಸೊ ಯಾರ್ಯಾರಿಗೆ ಅನಿಸ್ತಾ ಇದೆ 2ರ ಮಧ್ಯದಲ್ಲಿ ಏನೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ? ಹಾ. ಸೊ ಹಾಗಾಗಿ ಯಾವಾಗ 2 ಕೈಗಳನ್ನ ನಾವು ಉಜ್ಕೊಂಡಿರ್ತೀವಿ ನೋಡ್ರಿ, ನಮ್ಮ ಶರೀರದಲ್ಲಿರುವಂತ 5 ತತ್ವಗಳು ಆಕ್ಟಿವೇಟ್ ಆಗುತ್ತೆ ಎಟ್ ಎ ಟೈಮ್. ಎಲ್ಲಿ 5 ತತ್ವಗಳು ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅಲ್ಲಿ ಬ್ರಹ್ಮಾಂಡದ ಶಕ್ತಿ ತಕ್ಷಣಕ್ಕೆ ಬರುತ್ತೆ. 5 ಶಕ್ತಿ, 5 ಪಾವರ್ ಒಂದೇ ಸಲಕ್ಕೆ ಅದಕ್ಕೆ ಆಹ್ವಾನ ಮಾಡಿದಂಗ ಆಗುತ್ತೆ. ಹಾಗಾಗಿ ಯಾವಾಗ ನಾವು 2 ಕೈಗಳನ್ನ ಜೋರಾಗಿ ಉಜ್ಕೊಂಡು ನಾವು ರೇಖೆಯನ್ನ ಆಹ್ವಾನ ಮಾಡ್ತೀವಿ ನೋಡ್ರಿ, ತಕ್ಷಣಕ್ಕೆ ರೇಖೆ ನಮ್ಮ ಅಂಗೈಯಲ್ಲಿ ಬರುತ್ತೆ. ಅವಾಗ ನಿಮ್ಗೆ ಫೀಲ್ ಆಗುತ್ತೆ ಯಾವ್ದೋ ಶಕ್ತಿ ನನ್ ಜೊತೆ ಕನೆಕ್ಟ್ ಆಗಿದೆ. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೋರಿ, ರೇಖಿದು ಮೆಡಿಟೇಷನ್ ಮಾಡುವಾಗ ನಮ್ಮ ಮೂಲಾಧಾರ ಸ್ವಾಧಿಷ್ಠಾನ ತನಕ ಮಾತ್ರ ನಮ್ಗೆ ನೆನಪಿರುತ್ತೆ ಏನೋ ಮಾಡ್ತಾ ಇದೀವಂತ. ಯಾವಾಗ ನೀವು ಮಣಿಪುರ ಚಕ್ರಕ್ಕೆ ಬರ್ತೀರಿ ನೋಡ್ರಿ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಏನ್ ನಡೀತಾ ಇದೆ ಅಂತ. ಇಲ್ಲಿ ಆಟೋಮೆಟಿಕ್ ವರ್ಕ್ ಆಗುತ್ತೆ. ನೀವು ಒಂದಾದ್ಮೇಲೆ ಒಂದ್ ಎಲ್ಲಾ ಚಕ್ರಗಳ ಮೇಲೆ ನಾವು ಹೀಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ ನೋಡ್ರಿ, ಅದು ನನ್ನ ಜೊತೆಗೆ ಜೋಡಿಸಿಕೊಳ್ಳುವಂತ ಅತ್ಯಂತ ಸರಳ ಮಾರ್ಗ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ ಮಾರ್ಗ. ಅತ್ಯಂತ ಸರಳ ಮಾರ್ಗ ಯಾವುದು ಅಂದ್ರೆ ರೇಖಿ ಮಾರ್ಗ. ಹಾಗಾಗಿ ಈ ರೇಖಿಯೊಂದಿಗೆ ನೀವೆಲ್ಲರೂ ಜೋಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿರ್ರಿ ಅಂತ ಹೇಳಿ ಹೇಳ್ತಾ, ನಾಳೆ ಬಹಳ ಅತ್ಯಂತ ಅದ್ಭುತವಾಗಿರುವಂತ ಟಾಪಿಕ್ ಇದೆ. ತತ್ವಗಳು ಬರುತ್ತೆ, ಇಲ್ಲಿ ಚಕ್ರಗಳ ಬಗ್ಗೆ ಬರುತ್ತೆ, ಸಾಕಷ್ಟು ಮಾಹಿತಿ ನಾಳೆ ನಿಮ್ಗೆ ಸಿಗೋದಕ್ಕೆ ತಯಾರಿದೆ. ಹಾಗಾಗಿ ನಾಳೆ ಯಾರು ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳಿ ಹೇಳ್ತಾ, ಒಂದು 10 ನಿಮಿಷದ ಮೆಡಿಟೇಷನ್ ಅನ್ನ ಮಾಡೋಣ. ಎಲ್ರು ನೇರವಾಗಿ ಕುಳಿತುಕೊಡ್ರಿ. ಇವತ್ತು ಹುಣ್ಣಿಮೆ ಇದೆ. ಆಮೇಲೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಕ್ರಿಸ್ಟಲ್ಸ್ ಅನ್ನ ಯಾರ್ಯಾರು ಯೂಸ್ ಮಾಡ್ತಾ ಇದ್ರಿ ದಯವಿಟ್ಟು ಅದು ಚಾರ್ಜಿನ್ ಸಲುವಾಗಿ ಹೊರಗಿಡ್ರಿ. ಇವತ್ತು ಹುಣ್ಣಿಮೆ ಇದೆ, ಮತ್ತೆ 1 ತಿಂಗಳು ನಿಮ್ಗೆ ಇದು ಅವಕಾಶ ಸಿಗೋದಿಲ್ಲ. ಓಕೆನಾ? ಸೊ ಹಾ, ಎಲ್ರು ನೇರವಾಗಿ ಕುಳಿತುಕೊಡ್ರಿ. 2 ಕೈಗಳನ್ನ, ಹಾ, ರಿಕಾರ್ಡಿಂಗ್ ಸಿಗುತ್ತೆ. 3 days ರಿಕಾರ್ಡಿಂಗ್ ಸಿಗುತ್ತೆ, ಡೇ 4 ಸಿಗೋದಿಲ್ಲ ಅಷ್ಟೇ. ದೀಕ್ಷೆದ್ ಮಾತ್ರ ಕೊಡೋದಿಲ್ಲ, ಉಳಿದಿದ್ದೆಲ್ಲ ರಿಕಾರ್ಡಿಂಗ್ ನಿಮ್ಗೆ ಸಿಗುತ್ತೆ. ಎಸ್ ಮಹೇಶ್ ಸರ್, ಥ್ಯಾಂಕ್ ಯು. ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಕುಂತೀವಿ, ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕೊಡೋಣ? ಓಕೆ, ಸರಿ. ನೇರವಾಗಿ ಕುಳಿತುಕೊಳ್ರಿ. 2 ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ಸಂಪೂರ್ಣ ನಿಮ್ಮ ಬೆನ್ನ ಹುರಿ ನೇರವಾಗಿರ್ಲಿ, ಸಂಪೂರ್ಣ ನೇರವಾಗಿರ್ಲಿ. ನಿಧಾನಕ್ಕೆ 2 ಕಣ್ಣನ್ನ ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ.
ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸಿ. ಇಡೀ ನಿಮ್ಮ ಶರೀರವನ್ನ ಸಂಪೂರ್ಣ ಸಡಿಲಗೊಳಿಸ್ರಿ. ಎಲ್ಲಿಯೂ ಬಿಗುವಿಲ್ಲದಂತೆ ಶರೀರವನ್ನ ಸಂಪೂರ್ಣ ಸಡಿಲಗೊಳಿಸಿ ಮತ್ತು ಹಗುರಗೊಳಿಸಿ. ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 5 ಸಲ ಓಂಕಾರವನ್ನ ಹೇಳಿ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ನಿಮ್ಮ ತಲೆಯ ಭಾಗದಲ್ಲಿ ಓಂಕಾರವನ್ನ ಗಮನಿಸಿ, ಆ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಗಮನಿಸಿ. ನಿಮ್ಮ ಕಂಠದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ಹೃದಯದ ಭಾಗದಲ್ಲಿ ಗಮನಿಸಿ. ಅಲ್ಲಿನ ಸ್ಪಂದನೆಯನ್ನ ಸಂಪೂರ್ಣ ಗಮನಿಸುತ್ತಾ ನಾಭಿಯಲ್ಲಿ ನಿಮ್ಮ ಚಿತ್ತವಿಡಿ. ನಿಮ್ಮ ಮೂಲಾಧಾರಕ್ಕೆ ನಿಮ್ಮ ಚಿತ್ತವನ್ನ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಅಂಗೈಗಳಲ್ಲಿ, ನಿಮ್ಮ 2 ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಸ್ವಯಂ ಪರಮೇಶ್ವರನ ಆಗಮನವಾಗಿದೆ. ಆ ಪರಮೇಶ್ವರನ ಅನಂತ ಬ್ರಹ್ಮಾಂಡದ ಬೆಳಕು ನಿಮ್ಮ ಮೇಲೆ ಧಾರಾಕಾರವಾಗಿ ಸುರಿಯುತ್ತಿದೆ. ತಲೆಯಿಂದ ಕಾಲಿನ ಬೆರಳಿನವರೆಗೂ ಸಹ ಬೆಳಕಿನ ಕಿರಣಗಳನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗದಲ್ಲಿ ಬೆಳಕು, ನಿಮ್ಮ 2 ಕಣ್ಗಳಲ್ಲಿ ಅನಂತ ಬ್ರಹ್ಮಾಂಡದ ಬೆಳಕು. ನಿಮ್ಮ ದೃಷ್ಟಿ ಈಗ ದಿವ್ಯ ದೃಷ್ಟಿಯಾಗಿ ಪರಿವರ್ತನೆಗೊಳ್ಳುತ್ತಿವೆ. ಆ ಬೆಳಕೀಗ ಸಂಪೂರ್ಣ ನಿಮ್ಮ ಮುಖದ ತುಂಬ ತುಂಬಿಕೊಳ್ಳುತ್ತಾ ನಿಮ್ಮ ಕಂಠದಲ್ಲಿ ಪ್ರವೇಶವಾಗುತ್ತಿದೆ. ಸಂಪೂರ್ಣ ನಿಮ್ಮ ತಲೆಯ ತುಂಬ ಬೆಳಕಿದೆ.
ನಿಮ್ಮ ಕಂಠದಲ್ಲೀಗ ಅನಂತ ಬೆಳಕಿನ ಪ್ರವೇಶ. ಸ್ವಯಂ ಸರಸ್ವತಿ ನಿಮ್ಮ ಕಂಠದಲ್ಲಿ ನೆಲೆಸಿದ್ದಾಳೆ. ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಬೆಳಕೇ ಬೆಳಕು, ಅನಂತ ಬೆಳಕು, ಅಪಾರ ಬೆಳಕು. ಅಗೋಚರವಾದ ಬೆಳಕೀಗ ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿದೆ. ನಿಧಾನಕ್ಕೆ ಆ ಬೆಳಕು ನಿಮ್ಮ ನಾಭಿಯಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ನಾಭಿಯಲ್ಲಿ ಸ್ವಯಂ ಪರಮೇಶ್ವರನ ದಿವ್ಯ ಬೆಳಕಿನ ಪ್ರವೇಶ ಗಮನಿಸಿ. ನಿಮಗಂಟಿಕೊಂಡ ಎಲ್ಲ ಈ ಹಿಂದಿನ ಎಲ್ಲ ಕರ್ಮಗಳೀಗ ಸುಟ್ಟು ಹೋಗುತ್ತಿವೆ. ಆ ಬೆಳಕೀಗ ನಿಧಾನಕ್ಕೆ ನಿಮ್ಮ ನಾಭಿಯಿಂದ ಮೂಲಾಧಾರದತ್ತ ಬರುತ್ತಿದೆ. ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗದಲ್ಲಿನ ಬೆಳಕು ಗಮನಿಸಿ. ಭುಜದಿಂದ ಬೆರಳಿನವರೆಗೂ ಬೆಳಕು. ಸೊಂಟದಿಂದ ಕಾಲಿನ ಬೆರಳಿನವರೆಗೂ ಬೆಳಕನ್ನ ಗಮನಿಸಿ. ಈ ಹುಣ್ಣಿಮೆಯ ದಿನ ಬ್ರಹ್ಮಾಂಡದ ಬೆಳಕು ನಿಮ್ಮೊಳಗೆ ಪ್ರವೇಶವಾಗಿದೆ. ನೀವೀಗ ಸಂಪೂರ್ಣ ಪರಿವರ್ತನೆಯಾಗುತ್ತಿದ್ದೀರಿ. ನಿಮ್ಮ ಮಾನಸಿಕ ಶಕ್ತಿಯು ಸಂಪೂರ್ಣ ಬ್ರಹ್ಮಾಂಡದೊಂದಿಗೆ ಜೋಡಿಸಿಕೊಳ್ಳುತ್ತಿದೆ. ನಿಮಗೀಗ ದೈಹಿಕ ಶಕ್ತಿಯು ಚೈತನ್ಯ ಶಕ್ತಿಯಾಗಿ ಕಾರ್ಯ ಮಾಡುತ್ತಿದೆ. ನಿಮ್ಮ ಆತ್ಮ ಬಲವೀಗ ಅನಂತ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುತ್ತಿದೆ. ತಥಾಸ್ತು, ತಥಾಸ್ತು, ತಥಾಸ್ತು. ನಿಮ್ಮ ಚಿತ್ತವನ್ನ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಆ ಬ್ರಹ್ಮಾಂಡದ ಅನಂತ ಶಕ್ತಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ಹೇಳಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದವನ್ನ ಸಮರ್ಪಿಸುತ್ತಾ ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡೂ ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ. ಮತ್ತೆ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ರಿಲ್ಯಾಕ್ಸ್ ಆಗಿ. ಎರಡು ಅಂಗೈಗಳನ್ನ ನೋಡುತ್ತಾ ನಿಧಾನಕ್ಕೆ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಈ ಅವಕಾಶವನ್ನ ನೀಡಿರುವಂತಹ ಪರಮೇಶ್ವರನಿಗೂ ನಿಮಗಾಗಿ ನೀವು ತೆಗೆದುಕೊಂಡಿರುವ ನಿಮ್ಮ ಸಮಯಕ್ಕೂ
ಧನ್ಯವಾದವನ್ನ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಶರಣು ಶರಣಾರ್ಥಿ. ಥ್ಯಾಂಕ್ ಯು.